20 ಸಿನಿಮಾ ನನ್ನ ಹತ್ರ ಬಂತು, ಅದರೊಳಗೆ 5 ಸಿನಿಮಾ ಸೆಲೆಕ್ಟ್ ಮಾಡಿದೆ. ಆ ಥರದ ದರ್ದ್ಗಳಿರಲಿಲ್ಲ. ಯುದ್ಧರಂಗದಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋ ಶಕ್ತಿ ಇದೆ. ಆದ್ದರಿಂದ ನಾನು ಕ್ಷತ್ರಿಯ, ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ. ಅವ್ರಿಗೆ ತಿಳಿಯುತ್ತೆ. ನನಗೆ ಕುತೂಹಲವೇ ಇಲ್ಲ ಅಂತಂದರೆ ನನಗೆ ಯಾಕೆ ತಿಳಿಬೇಕು? ನನಗೆ ಆದ ಒಂದು ದೊಡ್ಡ ಉಪಕಾರ ನನ್ನ ಜೀವನದಲ್ಲಿ ಅಂದರೆ ನಾನು ಸೈನ್ಯಕ್ಕೆ ಸೇರಿದ್ದು. ಶ್ರೀಲಂಕಾದ ವಿದ್ಯಾರ್ಥಿಗಳ ಜೊತೆಯಲ್ಲೂ ಕೂಡ ನಾನು ಅಭ್ಯಾಸ ಮಾಡಿದ್ದೀನಿ. ಈ ಸುಡುಗಾಡೋದು ಎಲ್ಲಿಂದ ಬರುತ್ತೆ ಇದು ನನಗೆ ಗೊತ್ತಿಲ್ಲ. ಇದು ಅಂಬೇಡ್ಕರ್ ಹೆಸರು ತೊಗೋತಾರೆ, ಗಾಂಧಿ ಹೆಸರು ತೊಗೋತಾರೆ. ನಾನು 1-2 ದಿವಸದಲ್ಲ, 22 ವರ್ಷ ಒಟ್ಟಿಗೆ ಅಲ್ಲಿದ್ದವನು ನಾನು. ಸರಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಈ ರೀತಿಯ ದೌರ್ಜನ್ಯವನ್ನು ಪ್ರಯೋಗ ಮಾಡ್ತಾನ. ಈ 1 2 3 4 ABCD ಇದು ಅಷ್ಟೇ ಅಲ್ಲ. ಇವ ರಾವಣನಿಲ್ಲದೆ ರಾಮಾಯಣ ಮಾಡೋಕ್ಕಾಗುತ್ತಾ? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಳೆದ ಶುಕ್ರವಾರ ಒಂದು ಸಿನಿಮಾ ರಿಲೀಸ್ ಆಗಿದೆ, ಮೈ ಹೀರೋ ಅಂತ. ಆ ಸಿನಿಮಾನ ನೋಡಿದವರೆಲ್ಲ ಇದು ನಮ್ಮ ಕನ್ನಡದ ಸಿನಿಮಾನ ಅಥವಾ ಬೇರೆ ಯಾವುದಾದ್ರೂ ಭಾಷೆ ಸಿನಿಮಾನ ಅಂತ ಅಂದುಕೊಳ್ಳೋದಂತೂ ಸರ್ವೇ ಸಾಮಾನ್ಯ ಅನ್ನೋ ಹಾಗೆ ಆಗಿದೆ. ಯಾಕಂತಂದರೆ ಆ ಸಿನಿಮಾದ ಹಾಡುಗಳು, ಆ ಸಿನಿಮಾದ ಟ್ರೇಲರ್ ಹಾಗೂ ಆ ಸಿನಿಮಾದಲ್ಲಿರುವ ಕೆಲವು ವರ್ಗಗಳನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ. ಆದರೆ ಇದೊಂದು ಅಪ್ಪಟ ಕನ್ನಡದ ಸಿನಿಮಾ. ಇದರಲ್ಲಿ ಕನ್ನಡದ ಕಲಾವಿದರಿದ್ದಾರೆ. ಕನ್ನಡದ ಸಿನಿಮಾಗೆ ಹಾಲಿವುಡ್ನ ಒಂದಷ್ಟು ಪಾತ್ರಗಳನ್ನು ಅಥವಾ ನಟರನ್ನು ಆಯ್ಕೆ ಮಾಡಿಕೊಂಡು ಈ ಸಿನಿಮಾವನ್ನು ಮಾಡಲಾಗಿದೆ. ಇದೊಂದು ಅಪ್ಪಟ ಕನ್ನಡ ಸಿನಿಮಾ, ಮೈ ಹೀರೋ. ಈ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನನ್ನ ಜೊತೆಗೆ ಕನ್ನಡದ ಹಿರಿಯ ನಟರಾಗಿರುವಂತಹ ದತ್ತಣ್ಣ ಅವರು ನನ್ನ ಜೊತೆಗಿದ್ದಾರೆ. ಈ ಚಿತ್ರದಲ್ಲಿ ಒಂದು ಅದ್ಭುತವಾದಂತಹ ಪಾತ್ರವನ್ನು ಅವರು ಮಾಡಿದ್ದಾರೆ, ಒಂದು ಅದ್ಭುತವಾದ ಸಂದೇಶವನ್ನು ಅವರು ನೀಡಿದ್ದಾರೆ. ಅವರನ್ನು ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತನಾಡಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಹೋಗೋಣ. ಇನ್ ಅವರ್ ಹಿಂದೂಯಿಸಮ್ ವಿ ಸೇ ದೇವನೊಬ್ಬ ನಾಮ ಹಲವು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಮೈ ಹೀರೋ ಚಿತ್ರದ ಸಲುವಾಗಿ ಮಾತನಾಡಲಿಕ್ಕೆ ಕುಳಿತಿದ್ದೀವಿ. ಸರ್, ನಿಮ್ಮ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡ್ಕೊಂಡು ಬಂದಾಗ, ಕನ್ನಡ ಚಿತ್ರರಂಗದ ಹೊರತುಪಡಿಸಿ ಬೇರೆ ಯಾವುದೇ ಚಿತ್ರರಂಗದಲ್ಲಿ ನೋಡ್ಕೊಂಡು ಬಂದಾಗ ನಿಮ್ಮ ಪಾತ್ರಗಳ ಆಯ್ಕೆ ತುಂಬಾ ವಿಭಿನ್ನವಾಗಿರುತ್ತೆ. ನೀವು ಪಾತ್ರಗಳ ಆಯ್ಕೆಯನ್ನ ಫಸ್ಟ್ ಆಫ್ ಆಲ್ ಏನನ್ನ ನೋಡಿ ಆಯ್ಕೆ ಮಾಡ್ಕೋತೀರಾ? ಯಾವುದರ ಬೇಸ್ ಮೇಲೆ ಆಯ್ಕೆ ಮಾಡ್ತೀರಾ? ಇದು ನೀವು ಹೇಳಿದಷ್ಟು ಪ್ರಶ್ನೆ ಸುಲಭವಾಗಿದೆ, ಉತ್ತರ ಅಷ್ಟು ಸುಲಭವಾಗಿಲ್ಲ. ಮುಂಚೆಯಿಂದಲೂ ನಾನು ಒಬ್ಬ ಇದಾಗಿ ಅಂಥದ್ದು ರೆಗ್ಯುಲರ್ ಆ್ಯಕ್ಟರ್ ಆಗಿ ವರ್ಷಕ್ಕೆ 15-20 ಸಿನಿಮಾ ಮಾಡೋವಂಥ ಪ್ರವೃತ್ತಿ ಇಟ್ಕೊಂಡಿರಲಿಲ್ಲ. ಅವಾಗ ಅಲ್ಲೊಂದು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನಗೆ 20 ಸಿನಿಮಾ ನನ್ನ ಹತ್ರ ಬಂತು, ಅದರೊಳಗೆ 5 ಸಿನಿಮಾ ಸೆಲೆಕ್ಟ್ ಮಾಡಿದೆ. ಆ ಥರದ ಇದಿರಲಿಲ್ಲ, ಇಂಥದ್ದು ದರ್ದ್ಗಳಿರಲಿಲ್ಲ. ಯಾರೋ ನಮಗೆ ಗೊತ್ತಿರೋರು, ಪರಿಚಯ ಇರೋರು, ಇವನು ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂತ ಅಂದ್ಕೊಂಡು ನನ್ನ ಹತ್ರ ಬರೋರು. ಅಂಥವ್ರ ಹತ್ರ ಏನು ನಾನು ಕೇಳ್ತಿದ್ದಿದ್ದು, ಇಲ್ಲ ಕಥೆ ಕೇಳ್ತಿದ್ದೆ, ಇಲ್ಲ ಗೊತ್ತಿಲ್ಲದೆ ಇರೋರ ಹತ್ರ ಆದರೆ ಸ್ಕ್ರಿಪ್ಟ್ ಕೇಳ್ತಿದ್ದೆ. ನೋಡಿ ನನಗೆ ಮಾಡೋ ಯೋಗ್ಯತೆ ಇದೆ ಆ ಪಾತ್ರ ಅಂದರೆ ಒಪ್ಕೋತಿದ್ದೆ ಅಷ್ಟೆ. ಇಂಥದ್ದೇ ಒಂದಿಷ್ಟು ನಿಮಗೆ ಪಾತ್ರಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಇಂತಿಷ್ಟೇ ನಿಯಮಗಳು ಇಲ್ಲ. ಆ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಸಂದರ್ಭ ಬರೋದು ಯಾವಾಗ ಅಂತಂದರೆ 100 ಸಿನಿಮಾ ನಿಮ್ಮ ಹತ್ರ ಬರ್ತಾ ಇರ್ಬೇಕಾದ್ರೆ. ನನ್ನ ಹತ್ರ 100 ಸಿನಿಮಾ ಒಟ್ಟಿಗೆ ಎಂದೂ ಬಂದಿಲ್ಲ. ಓಕೆ, ಇಲ್ಲೊಂದು ಬರೋದು ಬರಬೇಕಾದ್ರೇ ಅವ್ರ ತಲೆ ಒಳಗೆ ಯೋಚನೆ ಮಾಡ್ಕೊಂಡು ಬಂದಿರೋರು, ಈ ಪಾತ್ರಕ್ಕೆ ಇವನು ಲಾಯಕ್ಕು ಅಂತ. ಹಾಗಾಗಿ ನನಗೆ ಆಯ್ಕೆಗಳು ಸುಲಭವಾಯಿತು. ಅದರಲ್ಲಿ ನೀವು ತುಂಬಾ ಜನ ಸ್ಟಾರ್ ನಟರುಗಳ ಜೊತೆಗೂ ವರ್ಕ್ ಮಾಡಿದ್ರಿ, ಹೊಸಬರ ಟೀಮ್ಗಳ ಜೊತೆಗೂ ವರ್ಕ್ ಮಾಡಿದ್ರಿ. ಆಕ್ಚುಲಿ ಮೈ ಹೀರೋ ಈ ಟ್ರೇಲರ್ ಸಾಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಇದು ಹೊಸಬರಲ್ಲೇ ಹೊಸ ತಂಡ ಅಂತ. ಅಂದ್ರೆ ಒಂದಷ್ಟು ಹಾಲಿವುಡ್ನ ಕಲಾವಿದರು, ಕನ್ನಡದ ಕಲಾವಿದರು, ಭಾರತೀಯ ಸಿನಿರಂಗದ ಒಂದಷ್ಟು ಜನ ಕಲಾವಿದರು ಎಲ್ಲ ಸೇರಿ ಮಾಡಿರುವಂತಹ ಒಂದು ಸಿನಿಮಾ. ಹೆಂಗೆ ಈ ಪಾತ್ರದ ಆಯ್ಕೆ? ಅಲ್ಲ, ಇಲ್ಲಿ AB ಸ್ಟುಡಿಯೋನವ್ರು ಮಾಡ್ತಾ ಇರೋ ಇದು ಮೊಟ್ಟ ಮೊದಲನೇ ಸಿನಿಮಾ ಇವ್ರದ್ದು, ವಿಜಯ್ ಯಾರೋ ನಮ್ಮ ನಿರ್ದೇಶಕರದು. ಹಾಗಾಗಿ ಇವರ ಪರಿಚಯವೂ ಇರಲಿಲ್ಲ ನನಗೆ. ಈ ಚಿತ್ರದ ಮೂಲಕವೇ ಪರಿಚಯ. ಇವರ ತಾಯಿಯವರು ಹಿಂದೆ ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಅದರೊಳಗೆ ನಾನು ಮಾಡಬೇಕಾಗಿತ್ತು. ಯಾವುದೋ ಡೇಟ್ ಕ್ಲ್ಯಾಶ್ ಆಗಿದೆ ಅಂತ ಮಾಡಿರಲಿಲ್ಲ. ಓಕೆ, ಇಲ್ಲಿ ಬಂದು ಹೇಳಿದರು ಈ ಥರ ಇದೆ ಒಂದು ಸಿನಿಮಾ, ಇಂಥ ಪಾತ್ರ ಇದೆ ಅಂತ. ಸೊ ಅದು ನಾನು ಮಾಡಬಲ್ಲೆ ಈ ಪಾತ್ರ ಅಂತ ಅನ್ನಿಸ್ತು.
ಆಮೇಲೆ ಆ ಲೊಕೇಶನ್ನು ನನ್ನನ್ನು ಸ್ವಲ್ಪ ಇನ್ಸ್ಪೈರ್ ಮಾಡಿ. ಮಹೇಶ್ವರ್ ಕೇಳಿದ್ದೆ ಅದರ ಬಗ್ಗೆ, ಭಾಳ ಅದ್ಭುತವಾದ ಜಾಗ ಅಂತ. ಅಲ್ಲಿ ಹತ್ತಿರದಲ್ಲೇ ನಮ್ಮ ಸ್ನೇಹಿತರು ಇದ್ದರು, ಹಳೆಯ ಸ್ನೇಹಿತರು, ಇದರೊಳಗೆ ಅದು ಇಂದೋರ್ನಲ್ಲಿ. ಅವ್ರನ್ನೂ ನೋಡ್ದಂಗಾಗತ್ತೆ, ನರ್ಮದಾ ನದಿನೂ ನೋಡ್ದಂಗಾಗತ್ತೆ, ಅಹಲ್ಯಾಬಾಯಿ ಹೋಳ್ಕರ್ ಫೋರ್ಟು ನೋಡ್ದಾಗುತ್ತೆ ಅಂದ್ಕೊಂಡು ಇದನ್ನು ಒಪ್ಕೊಂಡೆ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಬೇಸರವಿಲ್ಲ, ಯಾಕೆಂದರೆ ನಿಜವಾಗಿಯೂ ಬಹಳ ಒಳ್ಳೆ ಜಾಗ, ಪ್ರಶಾಂತವಾದ ಜಾಗ, ಭಾಳ ಇದು ಸೀನಿಕ್ ಬ್ಯೂಟಿ ಇರುವಂಥ ಜಾಗ. ಹಾಗಾಗಿ ಅಲ್ಲಿ ಮಾಡಿದ್ದು ಸಂತೋಷ ಆಯಿತು. ಶೂಟಿಂಗ್ನ ಕಂಪ್ಲೀಟ್ ಎಂಜಾಯ್ ಮಾಡಿದ್ದಾರೆ. ಹೌದು, ಎಸ್. ಹೆಚ್ಚಿಗೆ ದಿವಸ ಇರಲಿಲ್ಲ ನಾನು ಅಲ್ಲಿ, ಒಂದೇ ದಿವಸ ಇದ್ದಿದ್ದು. ಬಟ್ ಬೆಳಗಿನಿಂದ ರಾತ್ರಿವರೆಗೂ ಮಾಡಿದ್ದು. ಬಟ್ ಭಾಳ ಒಳ್ಳೆಯ ಅನುಭವ. ಆಮೇಲೆ ಅಲ್ಲಿ ಕೂತ್ಕೊಂಡ್ರೆ ಒಂದು ಯಾವುದೋ ಒಂದು ಬೇರೆ ಲೋಕ ಸೃಷ್ಟಿಯಾಗುತ್ತೆ. ಪಕ್ಕದಲ್ಲಿ ದೊಡ್ಡ ನದಿ ಅಂದರೆ ನಮ್ಮ ನದಿಗಳ ಥರ ಅಲ್ಲ, ವಿಶಾಲವಾದ ನದಿ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ 2 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಇಲ್ಲಿ ಇದಿದ್ದರೆ ಈ ಕಡೆ ಇಲ್ಲಿ ನಾವು ಭಾಳ ಕುಬ್ಜರಾಗ್ಬಿಡ್ತೀವಿ ಆ ಫೋರ್ಟ್ ಪಕ್ಕದೊಳಗೆ ನಿಂತ್ಕೊಂಡ್ರೆ. ಓಕೆ, ಮನುಷ್ಯ ಇಷ್ಟೇನಾ ಅಂತ. ಸೊ ಅಂಥ ಅದ್ಭುತವಾದ ಜಾಗ ಅದು. ಓಕೆ, ಹಾಗಾಗಿ ನಿಜವಾಗಿಯೂ ಅದನ್ನು ಸಣ್ಣ ಇದನ್ನು ವಾತಾವರಣವನ್ನು ಬಹಳ ಎಂಜಾಯ್ ಮಾಡಿ. ನಿಮ್ಮ ನಟನೆಗೆ ಜಾಗ ಕೂಡ ಒಂದು ಬೂಸ್ಟ್. ಎಸ್, ಅದಕ್ಕೆ ಹೇಳೋದು, ನಾವು ಏನು ಎಲ್ಲಿ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ, ಯಾರು ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ, ಏನು ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಇದು ಎಲ್ಲವೂ ಕೂಡಿ ಬಂದಿದೆ ಇಲ್ಲಿ. ನಿಮ್ಮ ಪಾತ್ರವನ್ನು ನೋಡಿದಾಗ, ಟ್ರೇಲರ್ನಲ್ಲಿ ಒಂದಷ್ಟು ಗಮನಿಸಿದಾಗ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಕಾಡ್ತಾ ಇರುವಂತಹ ಕೆಲವೊಂದು ಪಿಡುಗುಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವಂತಹ ಪಾತ್ರ ಅಂತ ನನಗೆ ಅನಿಸುತ್ತೆ. ಅಂದರೆ ಈಗಿನ ಜನ್ರೇಷನ್ ಇಷ್ಟೊಂದು ಅಪ್ಡೇಟ್ ಆಗಿದ್ರೂ ಕೂಡ 2024ನಲ್ಲಿ ನಾವಿದ್ರೂ ಕೂಡ ಅದರಿಂದ ಹೊರಗಡೆ ಬರಲಿಕ್ಕೆ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಮೆಸೇಜನ್ನು ಹೇಳೋದಕ್ಕೆ ಹೊರಟಿದ್ದೀರಾ ನಿಮ್ಮ ಪಾತ್ರ ಅಂತ ಅನ್ಸುತ್ತೆ ನನಗೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದು, ನಾನು ಮೆಸೇಜ್ ಅಂತ ಹೇಳಲ್ಲ. ನಾನು ನಮ್ಮಲ್ಲಿ ಅನೇಕ ವಿಷಯಗಳು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರೋದು, ಅದನ್ನೇ ನಾವು ನಮ್ಮ ಸಂಸ್ಕೃತಿ ಅಂತೀವಿ, ನಮ್ಮ ಜೀವನ ಧರ್ಮ ಅಂತೀವಿ. ಇದರೊಳಗೆ ಅನೇಕ ಮಿಸ್ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ನಾವು ಯಾರು ಅನ್ನೋದನ್ನು ನಾವೇ ಮರೆತು ಬಿಡೋ ರೀತಿ ಒಳಗೆ ಜಗತ್ತು ನಮ್ಮನ್ನು ಇಲ್ಲಿ ತನಕ ತೊಗೊಂಬಂದ್ಬಿಟ್ಟಿದೆ. ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ನಿಂತಾಗ ಇದು ನಾವು ನಿಜವಾಗಿ ಯಾರು, ಜಗತ್ತು ನಮ್ಮನ್ನು ಹೇಗೆ ನೋಡಬೇಕು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ಸಿನಿಮಾ ಮಾಡಿರೋದು. ಹಾಗಾಗಿ ಇಲ್ಲಿ ನನ್ನ ಪಾತ್ರಕ್ಕೆ ಇರೋ ವಿಶೇಷತೆ ಅಂದರೆ ಈ ಧರ್ಮದ ಬಗ್ಗೆ ಇರೋ ಕೆಲವು ಮಿಸ್ಇಂಟರ್ಪ್ರಿಟೇಷನ್ಸ್ ಅಥವಾ ಮಿಸ್ಇನ್ಫಾರ್ಮೇಷನ್ ಅಥವಾ ರಾಂಗ್ ಇನ್ಫಾರ್ಮೇಷನ್, ಇವನ್ನು ಸ್ವಲ್ಪ ನಿವಾರಣೆ ಮಾಡೋ ದೃಷ್ಟಿ ಒಳಗೆ ಈ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಅವನಿಗೆ ಯಾರೋ ಅಮೇರಿಕಾಯಿಂದ ಬಂದಂಥ ಇದು, ಅವರು ಎಲ್ಲಿ ಈ ನಮ್ಮ ಧರ್ಮ ಆಗಲಿ ನಮ್ಮ ಜೀವನ ಕ್ರಮವನ್ನಾಗಲಿ ಅವರು ಹೇಗೆ ಗ್ರಹಿಸಿರ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡು ಗ್ರಹಿಸಿರಲ್ಲ, ಯಾವುದೋ ಪುಸ್ತಕ ಓದ್ಕೊಂಡು ಯಾರಿಂದಲೋ ಕೇಳಿಕೊಂಡು ಮಾಡಿರ್ತಾರೆ. ಅದನ್ನು ಇಲ್ಲಿ ಬಂದಾಗ ಅವ್ರಿಗೆ ನೋಡಿದಾಗ ಇಲ್ವಲ್ಲ ಇದು ಭಿನ್ನವಾಗಿದೆ ಅಂತ ಅನಿಸುತ್ತೆ. ಹಾಗೆ ಅನ್ನಿಸಿದಾಗ ಅವರ ತಲೆ ಒಳಗೆ ಪ್ರಶ್ನೆಗಳು ಬರುತ್ತೆ. ಓಕೆ, ನಾವು ಈ ಥರ ಅಂದ್ಕೊಂಡಿದ್ವಲ್ಲ, ಅದು ಹಾಗಿಲ್ವಲ್ಲ ಅಂತ. ಸೊ ಆ ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ಕೆಲವು ಮಿಸ್ಇನ್ಫಾರ್ಮೇಷನ್ ಏನಿದೆ ಅದರ ನಿವಾರಣೆ ಆಗುತ್ತೆ. ಅದರೊಳಗೆ ನನ್ನ ಪಾತ್ರ ಸ್ವಲ್ಪ ಗಹನವಾಗಿದೆ. ಅದರಲ್ಲೂ ಆ ಪುಟ್ಟ ಹುಡುಗನ ಒಂದು ಪಾತ್ರ ಗಮನ ಸೆಳೀತಾ ಇರೋದು. ಅಂದರೆ ಇವತ್ತಿಗೂ ಕೂಡ ಆ ಥರದ್ದೊಂದು ಪದ್ಧತಿ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ?
ಏನಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಕೂಡ ಅದು ಕಾಣ್ತಾ ಇದೆ ಇದೆ ನಮ್ಮ ಪ್ರತಿಯೊಂದು ದೇಶದಲ್ಲೂ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಕೂಡ ಅಸಮಾನತೆ, ಮತ್ತು ಮೇಲು ಕೀಳು, ಶ್ರೀಮಂತ ಬಡವ, ಅವನು ಈ ಜಾತಿಯವನು, ಅವನು ಈ ಧರ್ಮದವನು, ಇವನು ಈ ಧರ್ಮದವನು, ಈ ರೀತಿಯ ಪ್ರತ್ಯೇಕತಾ ಮನೋಭಾವಗಳನ್ನು ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ನಾವು. ಸಮಾಜದಲ್ಲಿ ಇದ್ದು ವರ್ಷಾನುಗಟ್ಟಲೆಗಳಿಂದ ಕೆಲವು ಕೆಟ್ಟ ಸಂಪ್ರದಾಯಗಳನ್ನು ಬೆಳೆಸ್ಕೊಂಡು ಬಿಟ್ಟಿರ್ತೀವಿ ನಾವು. ಕೆಲವು ಮಿಸ್ಇನ್ಫಾರ್ಮೇಷನ್ಗಳಾದರೆ ಇನ್ನು ಕೆಲವು ನಿಜವಾದ ಇದು ನಮ್ಮ ಕಣ್ಣೆದುರಿಗೆ ಆಗ್ತಾ ಇರುವಂಥ ಜಾತಿ ವ್ಯವಸ್ಥೆ. ನಮ್ಮಲ್ಲಿ ಹಿಂದಿನಿಂದ ನೋಡ್ಕೊಂಡು ಬಂದರೆ ಜಾತಿ ಅನ್ನೋದು ಇರಲೇ ಇಲ್ಲ ಅಂತ. ಈ ಜಾತಿ ಇವೆಲ್ಲ ಶುರುವಾಗಿದ್ದು ರಾಜಕಾರಣದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ ಅಲ್ಲ. ಅದನ್ನು ನನ್ನ ಪಾತ್ರಕ್ಕೆ ಒಂದೆರಡು ಕಡೆ ಹೇಳಿದೆ. ಅದು ನಮ್ಮ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ವರ್ಣ ವ್ಯವಸ್ಥೆ ಇತ್ತು. ಆ ವರ್ಣ ವ್ಯವಸ್ಥೆಗೆ ಒಂದು ಬಲವಾದ ತಳಹದಿ ಇತ್ತು. ಸಮಾಜದಲ್ಲಿ ಒಂದು ಸಮತೋಲನ ಇರಬೇಕು. ಸಮಾನತೆಯ ಬಗ್ಗೆ ಮಾತಾಡಲ್ಲ, ಸಮತೋಲನದ ಬಗ್ಗೆ ಮಾತಾಡ. ಒಬ್ಬೊಬ್ಬನಿಗೂ ಒಂದೊಂದು ಇದಿದೆ, ಅದು ಶಕ್ತಿ ಇದೆ. ನನಗೆ ಯುದ್ಧರಂಗದಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋ ಶಕ್ತಿ ಇದೆ, ಆದ್ದರಿಂದ ನಾನು ಕ್ಷತ್ರಿಯ. ನನಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋ ಅಂಥದ್ದು. ಬ್ರಹ್ಮಜ್ಞಾನ ಅಂದರೆ ಏನು? ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋ ರೀತಿ. ಅದು ಓದಿನಲ್ಲಿ, ಬರಹದಲ್ಲಿ, ವ್ಯಾಖ್ಯಾನದಲ್ಲಿ, ಸತ್ಸಂಗದಲ್ಲಿ ಇವೆಲ್ಲ ಬರೋವಂಥದ್ದು. ಅದನ್ನು ಸಾಧಿಸ್ಕೊಂಡವನು ಒಬ್ಬ ಬ್ರಾಹ್ಮಣ ಅಂತ ಅಂದರು. ಇದು ನಿಜವಾಗಿಯೂ ಹುಟ್ಟಿನಿಂದಾಗಲಿ ಅಥವಾ ನಾನು ಇಂಥವನು ಅಂತ ಹೇಳಿಕೊಂಡು ಇರೋದರಿಂದಾಗಲಿ ಇವನು ಬ್ರಾಹ್ಮಣ, ಇವನು ಶೂದ್ರ, ಇವನು ಇದು ಅಂತ ಆಗಿಲ್ಲ. ವರ್ಣ ವ್ಯವಸ್ಥೆಯಲ್ಲಿ ಅದಿರಲಿಲ್ಲ. ಅದರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಜಾತಿ ವ್ಯವಸ್ಥೆಯಲ್ಲಿ ಇವೆಲ್ಲ ಇದೆ. ಜಾತಿ ವ್ಯವಸ್ಥೆ ಈ ವರ್ಣ ವ್ಯವಸ್ಥೆಯ ಅಪಭ್ರಂಶ. ಇವಾಗ ನಾವು ಬದುಕ್ತಾ ಇರೋದು, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಜಾತಿ ವ್ಯವಸ್ಥೆ. ಒಂದು ಉದಾತ್ತ ಧ್ಯೇಯದಿಂದ ಹುಟ್ಟು ಹಾಕಿದ್ದಂಥದ್ದು ಒಂದು ವರ್ಣ ವ್ಯವಸ್ಥೆ. ಆ ವರ್ಣಾಶ್ರಮ ಧರ್ಮದಲ್ಲಿ ಒಂದು ವರ್ಣದಿಂದ ಇನ್ನೊಂದು ವರ್ಣಕ್ಕೆ ಹೋಗುವ ಇದಿತ್ತು, ಸಾಧ್ಯತೆಗಳಿತ್ತು. ವಿಶ್ವಾಮಿತ್ರನಂಥವನು ಅವನು ಕ್ಷತ್ರಿಯ, ಅವನು ಬ್ರಹ್ಮರ್ಷಿ ಆದ ಸಾಧನೆಯಿಂದ. ಯಾಕೆಂದರೆ ಅವನು ನೋಡ್ದ ಯಾರೋ ಇವ್ರನ್ನ ವಸಿಷ್ಠ ಋಷಿಗಳನ್ನು, ಇವನೇನು ನಮಗಿಂತ ಹೆಚ್ಚು ಪ್ರಾಮುಖ್ಯತೆ ಇದೆಯಲ್ಲ, ಯಾತಕ್ಕೆ ಅವನಿಗೆ ಅಂತ. ಇಲ್ಲ, ಅವನು ಬ್ರಹ್ಮರ್ಷಿ ಇದು. ನೀವು ಕ್ಷತ್ರಿಯ, ನಾನು ಬ್ರಹ್ಮರ್ಷಿ ಆಗ್ತೇನೆ ಅಂತ. ಬ್ರಹ್ಮರ್ಷಿ ಆಗ್ಬೇಕಾದ್ರೆ ಹೀಗಾಗಬೇಕು ಅಂತ ಮಾಡ್ದ ಅವನು. ಆ ಸಾಧನೆ ಮಾಡಿ ಅವರು ಸರಿಸಮಾನವಾಗಿ ನಿಂತ. ಇವತ್ತು ಕೂಡ ವಿಶ್ವಾಮಿತ್ರ ಅಂತ ಅಂದರೆ ಕೇವಲ ಬರೇ ವೀರ ವಿಶ್ವಾಮಿತ್ರ ಅಲ್ಲ, ಬ್ರಹ್ಮರ್ಷಿ ವಿಶ್ವಾಮಿತ್ರ ಕೂಡ. ಆ ರೀತಿಯ ಕೆಲವು ವಿಷಯಗಳು ಇದರೊಳಗೆ ಒಬ್ಬ ಫಾರಿನರ್ಗೆ ಮನದಟ್ಟಾಗೋ ರೀತಿಯೊಳಗೆ ಅವನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳ ರೂಪದಲ್ಲಿ ನನ್ನ ಬಾಯಿನಲ್ಲಿ ಬಂದಿದೆ. ಅದರಲ್ಲೂ ಟ್ರೈಲರ್ನಲ್ಲಿ ನಾವು ನೋಡಿದಾಗ ಒಬ್ಬ ವಿದೇಶಿ ವ್ಯಕ್ತಿಗೆ ಅರ್ಥ ಆದಷ್ಟು ಬೇಗ ನಮ್ಮವರಿಗೆ ಅರ್ಥ ಆಗಿಲ್ಲ ಏನೋ ಒಂದು ಅಂಶವನ್ನ ಇಲ್ಲ. ಇದೇನೆಂದರೆ ಯಾರಿಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ ಅವ್ರಿಗೆ ತಿಳಿಯುತ್ತೆ. ನನಗೆ ಕುತೂಹಲವೇ ಇಲ್ಲ ಅಂತಂದರೆ ನನಗೆ ಯಾಕೆ ತಿಳಿಬೇಕು? ನಾನು ಒಂದು ಗಿಡವನ್ನು ನೋಡಿದಾಗ ಅರೆ ಈ ಗಿಡದ ಹಸಿರು ಬೇರೆ, ಈ ಗಿಡದ ಹಸಿರು ಬೇರೆ, ಯಾಕೆ ಅನ್ನೋ ಪ್ರಶ್ನೆ ನನ್ನಲ್ಲಿ ಉದ್ಭವವಾದರೆ ಯಾರಾದರೂ ಅದಕ್ಕೆ ಉತ್ತರ ಹೇಳ್ತಾರೆ. ಪ್ರಶ್ನೆ ಉದ್ಭವ ಆಗದಿದ್ದರೆ ಅಂದರೆ ನನ್ನ ಕಣ್ಣು ಏನಾದರೂ ನೋಡ್ಕೊಂಡಿದ್ದ ಅದು ಎಲೆ ಇದು ಎಲೆ ಅಷ್ಟೇ. ಹಾಗಾಗಬಾರ್ದು. ಮನುಷ್ಯ ಜೀವನ ಸಾರ್ಥಕವಾಗಬೇಕು ಅಂತಂದರೆ ಅವನ ಕುತೂಹಲ ಇರಬೇಕು. ಜಗತ್ತಿನ ಆಗುಹೋಗುಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಇದಿರಬೇಕು, ಮನಸ್ಸಿರಬೇಕು. ಅದಕ್ಕೆ ಸರಿಯಾದ ಬುದ್ಧಿನೂ ಅವನಿಗೆ
ಸಹಾಯ ಮಾಡಬೇಕು. ಯೋಚನಾ ಕ್ರಮ. ಸರ್, ಇನ್ನ ಈ ಪ್ರಪಂಚದಲ್ಲಿ ಹಲವಾರು ವರ್ಗಗಳಂತ ಬಂದಾಗ, ಯಾವುದೇ ಕೆಲಸ ಅಂತ ಬಂದಾಗ ಅಲ್ಲೂ ಇರುತ್ತೆ, ಸ್ಕೂಲ್ ಅಂತ ಬಂದಾಗ ಸ್ಕೂಲ್ ಫಾರ್ಮಲ್ ಕೂಡ ನಾವು ಫೀಲ್ ಮಾಡ್ತೀವಿ. ಆದ್ರೆ ಇದು ಯಾವುದು ಇಲ್ಲದೆ ಇರುವಂತಹ ಜಾಗ ಅಂದ್ರೆ ಮೇಲು ಕೀಳು, ನೀನ್ ಯಾವ ಜಾತಿ, ನೀನು ದೊಡ್ಡವನ ಚಿಕ್ಕವನ ಅಂತ ನೋಡದೇ ಇರುವಂತಹ ಜಾಗ ಸೇನೆ ಅಂತ ಹೇಳ್ಬೋದು. ಸೇನೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಅಲ್ಲಿ ವರ್ಕ್ ಮಾಡಿರೋದ್ರಿಂದ, ಅಲ್ಲೊಂದು ಸಾಧನೆ ಮಾಡಿ ಈ ನಟನೆ ಕಡೆ ಬಂದಿರೋದ್ರಿಂದ ನನಗೆ ಆದ ಒಂದು ದೊಡ್ಡ ಉಪಕಾರ ನನ್ನ ಜೀವನದಲ್ಲಿ ಅಂದರೆ ನಾನು ಸೈನ್ಯಕ್ಕೆ ಸೇರಿದ್ದು. ಅಲ್ಲಿ ಮೇಲು ಕೀಳು ಇಲ್ಲ. ಓಕೆ, ಇವನು ಯಾವ ಜಾತಿ, ಅವನು ಯಾವ ಜಾತಿ, ಇವನು ಯಾವ ಪ್ರಾಂತ್ಯ, ಯಾವ ದೇಶ ಇದಿಲ್ಲ. ಈ ದೇಶ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಶ್ರೀಲಂಕಾದ ವಿದ್ಯಾರ್ಥಿಗಳ ಜೊತೆನಲ್ಲೂ ಕೂಡ ನಾನು ಅಭ್ಯಾಸ ಮಾಡಿದ್ದೀನಿ. ಅಫ್ಘಾನಿಸ್ತಾನ ವಿದ್ಯಾರ್ಥಿಗಳ ಜೊತೆ ಇದ್ದೀನಿ. ಇಲ್ಲಿ ಯಾವುದೂ ಬರೋದಿಲ್ಲ. ಇದ್ರ ಬಗ್ಗೆ ಗಮನವೇ ಹರಿಯಲ್ಲ ಅಂತ. ಈ ಸುಡುಗಾಡೋದು ಎಲ್ಲಿಂದ ಬರುತ್ತೆ ಇದು ನನಗೆ ಗೊತ್ತಿಲ್ಲ. ಇದು ಓಕೆ, ಇಲ್ಲಿ ಎಲ್ಲೋದ್ರೂ ಫಾರಮ್ ಫಿಲಪ್ ಮಾಡಬೇಕಾದ್ರೆ ಇದನ್ನು ಮಾಡಬೇಕಾದ್ರೂ ಅಂಥದ್ದು ರಿಸರ್ವೇಷನ್ ನೀತಿನಲ್ಲಿದು ಇವೆಲ್ಲ ನಾವೇ ಹುಟ್ಟು ಹಾಕಿರೋ ಅಂಥ ಸಮಾಜದ ಸ್ಥಿತಿ. ಇದಕ್ಕೆ ಕಾರಣಗಳನ್ನು ಕೊಡೋರು ಇದ್ದಾರೆ. ಓಕೆ, ಅಂಬೇಡ್ಕರ್ ಹೆಸರು ತಗೋತಾರೆ, ಗಾಂಧಿ ಹೆಸರು ತಗೋತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಸಮಾಜವನ್ನು ನೋಡುವ ಪರಿಕಲ್ಪನೆ ಹುಟ್ಟಾಕ್ಕೊಂಡಿದ್ದಾರೆ. ಓಕೆ, ಸೈನ್ಯದಲ್ಲಿ ಇದು ಯಾವುದೂ ಇಲ್ಲ. ಬಹಳ ಸಂತೋಷವಾಗುತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೆ. ನನಗೆ ಇವನು ನನ್ನ ಇಲ್ಲಿ ಕೆಲವರು ಯಾರೋ ಹೇಳ್ತಾರಲ್ಲ, ಅವ್ರು ನಮ್ಮ ಬ್ರದರು ಅಂತ. ನಿಜವಾಗಿ ಬ್ರದರು. ಓಕೆ, ನಾವು ಎಂದೂ ಕೂಡ ಇವನು ಕ್ರಿಶ್ಚಿಯನ್ನ, ಇವನು ಬೌದ್ಧನ, ಇವನು ಇದಂತ ಅದ್ರ ಬಗ್ಗೆ ಗಮನವೇ ಹೋಗಲಿಲ್ಲ ಅಂತ. ನಾನು 1-2 ದಿವಸದಲ್ಲ, 22 ವರ್ಷ ಒಟ್ಟಿಗೆ ಅಲ್ಲಿದ್ದವನು ನಾನು. ಅಲ್ಲಿ ಎಂದೆಂದೂ ಇದು ಗಮನವಲ್ಲ. ನನಗೆ 2 ವಿಷಯ ಯಾವಾಗಲೂ ನನಗೆ ನಗು ಬರುತ್ತೆ. ಇವರು ಮಾತಾಡ್ತಾ ಇದ್ದು ಅಕ್ಕಪಕ್ಕ ನೋಡ್ತಿದ್ರೆ ಈ ಜಾತಿ ಬಗ್ಗೆ ಇದರ ಬಗ್ಗೆ ಮಾತಾಡಿದಾಗ ಏನಿದು, ನಮಗೆಂದು ಅನ್ನಿಸ್ತಿಲ್ವಲ್ಲ 22 ವರ್ಷದಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಕೂಡ ಇಲ್ಲ. ಇನ್ನೊಂದು ಮಹಾನ್ ಕೆಟ್ಟಿದ್ದು, ಈ ಅಡ್ಮಿನಿಸ್ಟ್ರೇಷನಲ್ಲಿ ಟ್ರಾನ್ಸ್ಫರ್ ಅಂತೇಳಿ ಅದಕ್ಕೊಂದು ದೊಡ್ಡ, ಅದ್ರ ಜೊತೆ ಸಾವಿರಾರು ಹಗರಣಗಳು. ಟ್ರಾನ್ಸ್ಫರ್ ಮಾಡಿಬಿಟ್ರಂತೆ, ಅವ್ರು ಇದನ್ನು ಮಾಡಿಬಿಟ್ರಂತೆ, ಮಾಸ್ ಟ್ರಾನ್ಸ್ಫರ್. ಅಲ್ಲಿ ನಮ್ಮ ಇದರೊಳಗೆ ನಾವು ಲಕ್ಷಾಂತರ ಜನ ಇರೋವಂಥ ಸೈನ್ಯ. ಓಕೆ, ನಾವು ಒಂದು ಜಾಗದಲ್ಲಿ 2 ವರ್ಷ 3 ವರ್ಷಕ್ಕಿಂತ ಹೆಚ್ಚು ಇರೋದಿಲ್ಲ. ಒಂದು ಕಡೆಯಿಂದ ಒಂದೊಂದು ಕಡೆಯಿಂದ ಹೋಗ್ತಾ ಇರ್ತೀವಿ. ಆಮೇಲೆ ಟ್ರಾನ್ಸ್ಫರ್ ಆಯಿತು ಅನ್ನೋದನ್ನು ಇಲ್ಲಿ ಟ್ರಾನ್ಸ್ಫರ್ ಅಂತ ಅಂದರೆ ಅದೇನೋ ಒಂದು ಪನಿಷ್ಮೆಂಟ್ ಏನೋ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಹಾಗೆ ಏನು ಹೇಳಿ, ಒಂದು ಉದಾಹರಣೆಗೆ ಹೇಳ್ತೀನಿ. ಕಾನ್ಪುರ್ ಶುರು ಮಾಡಿದ್ದೇ ದೇಶದ ರಾಜಧಾನಿ ದೆಹಲಿ ಒಳಗೆ 1965ರಲ್ಲಿ. 68 3 ವರ್ಷ ಆದಮೇಲೆ 68ರಲ್ಲಿ ಕಾನ್ಪುರ್ನಲ್ಲಿ ಬಂದೆ. ಅಲ್ಲಿ 2.5 ವರ್ಷ ಆದಮೇಲೆ 71 ಸುಮಾರು, ಅಥವಾ 70 ಅಂತ ಕಾಣುತ್ತೆ. ಒಂದು ದಿವಸ ಒಂದು ಸಿಗ್ನಲ್ ಬಂತು, ಯು ಆರ್ ಟ್ರಾನ್ಸ್ಫರ್ ಟು ನಂಬರ್ 1 ಸ್ಟೇಜಿಂಗ್ ಪೋಸ್ಟ್ ಅಂತಾನೆ. ಅದು ಏನು, ಎಲ್ಲಿದೆ, ಏನು ಕತೆ ಏನೂ ಗೊತ್ತಿರಲಿಲ್ಲ. ನಲ್ಲೋಗಿ ಕೇಳಿದೆ, ಇದು ಎಲ್ಲಿದೆಯಪ್ಪ ಇದಂತೆ. ಇದು ನಿಕೋಬಾರ್ ಐಲ್ಯಾಂಡ್ನಲ್ಲಿದೆ ಸರ್. ಆಮೇಲೆ ಅದು ಏನೋ ದೊಡ್ಡ ಆಘಾತವಾಗಿ ಏನೂ ಬರಲಿಲ್ಲ. ವೆರಿ ಗುಡ್, ಒಂದು ಒಳ್ಳೆ ಯಾವುದೋ ಹೊಸ ಜಾಗ ನೋಡ್ದಂಗೆ ಆಗುತ್ತೆ. ಯಾಕೆ ನಾವು ಸಮುದ್ರ ತೀರದಲ್ಲಿ ಎಂದೂ ಇರಲಿಲ್ಲ. ಆರಾಮಾಗಿ ಪೆಟ್ಟಿಗೆ ಇದನ್ನು ಮಾಡಿದ್ದು ತುರ್ಕಿದ್ವಿ. ಓಕೆ, ಎಲ್ಲಿ ಹೋಗ್ಬೇಕಪ್ಪ ಅಂತ ಅಂದೆ. ಇಲ್ಲ ಸರಿ, ಫಸ್ಟ್ ನೀವು ಕಲ್ಕತ್ತಾಗೆ ಹೋಗಬೇಕು, ಅಲ್ಲಿಂದ ಒಂದು ಏರ್ಕ್ರಾಫ್ಟ್ ಹೋಗುತ್ತೆ, ಅದರೊಳಗೆ ಹೋಗಬೇಕು ಅಂತ ಹೋದ್ವಿ. 1.5 ವರ್ಷ ಅಲ್ಲಿದ್ದೆ, ಸಂತೋಷವಾಗಿದ್ದೆ ಸಮುದ್ರ ತೀರದಲ್ಲಿ. ಸೊ ಈ ಟ್ರಾನ್ಸ್ಫರ್ ಅನ್ನೋದು ಒಂದು ದೊಡ್ಡ ಇದು ಭೂತವಾಗಿ ಕಾಣುತ್ತೆ ಇಲ್ಲೆಲ್ಲ. ಓಕೆ, ಏನೇನೂ ಇಲ್ಲ. ಆಮೇಲೆ ಇದು ಪ್ರತಿನಿತ್ಯವೂ ಆಗೋವಂಥ ಇದು ಸೈನ್ಯದಲ್ಲಿ. ಹಾಗಾಗಿ ಸೈನ್ಯದಲ್ಲಿ 2 ಬಹಳ ವಿಶಿಷ್ಟವಾದ ಎಕ್ಸ್ಪೀರಿಯನ್ಸ್ ಅಂದರೆ, ಒಂದು ಜಾತಿ ಧರ್ಮಗಳ ಇದಿಲ್ಲ, ಇನ್ನೊಂದು ಈ ಟ್ರಾನ್ಸ್ಫರ್ ವಿಷಯದಲ್ಲಿ ಅದೊಂದು ದೊಡ್ಡ ವಿಷಯ. ಇಲ್ಲಿಂದ ಅಲ್ಲಿಗೆ ಹಾಕ್ಬಿಟ್ರೆ ನನ್ನ ಏನಿಲ್ಲ.
ಇಲ್ಲಿ ಎಷ್ಟು ಫೆಸಿಲಿಟಿ ಇದೆಯೋ ಅಲ್ಲೂ ಅಷ್ಟೇ ಫೆಸಿಲಿಟಿ ಇದೆ. ಇಲ್ಲಿ ಏನು ವಾಸ ಮಾಡ್ಲಿಕ್ಕೆ ಯೋಗ್ಯವಾದಂತ ಸ್ಥಳ ಎಲ್ಲಾದ್ರೂ ಸರಿ, ಸೇವೆ ಸಲ್ಲಿಸಕ್ಕಿಲ್ಲ ಅಷ್ಟೇ ಅಷ್ಟೇ. ಅಲ್ಲಿ ಈ ಯಾವುದು ವ್ಯವಸ್ಥೆ ಅಂದ್ರೆ ಮೈ ಹೀರೋ ಸಿನಿಮಾದಲ್ಲಿ ಹೇಳಿದಂತಹ ಯಾವ ವ್ಯವಸ್ಥೆಯೂ ಅಲ್ಲಿ ಇಲ್ಲದೇ ಇರುವ ಕಾರಣಕ್ಕೆ ಸೇನೆ ಅನ್ನೋದು ಸದೃಢವಾಗಿ ನಿಂತ್ಕೊಂಡಿದೆ, ಇಡೀ ದೇಶವನ್ನ ಕಾಯ್ಕೊಂಡು. ಇಲ್ಲಿ ನಮ್ಮ ಸಮಾಜದೊಳಗಡೆ, ದೇಶದ ಒಳಗಡೆ ಅದು ಆ ತರದೊಂದು ಸದೃಢವಾದಂತಹ ಒಂದು ನಿಲುವು ತಗೊಳ್ಳೋದಕ್ಕೆ ಜನಗಳ ಕೈಲಿ ಆಗದೇ ಇರೋದಕ್ಕೆ, ಒಂದು ಉತ್ತಮವಾದ ಸಮಾಜ ಕಟ್ಟೋದಕ್ಕೆ ಆಗಿಲ್ಲ ಅಂತ ನನಗೆ ಭಾಳ ಬೇಜಾರಾಗುತ್ತೆ ಅಷ್ಟೇ. ಅದನ್ನು ನೋಡಿದ್ರೆ ನಾವು 70 ವರ್ಷದಿಂದ ನಾವು ಒಂದು ಸ್ವತಂತ್ರ ದೇಶವಾಗಿ ಬೆಳೆದು ಬಂದಿದ್ದೀವಿ ಅಂತ ಅಂತೀವಿ, ಆದರೆ ನಾವು ಮಾನಸಿಕವಾಗಿ ನಮಗಿನ್ನೂ ಆ ಗುಲಾಮಗಿರಿ ಅನ್ನೋದು ಹೋದಂಗೆ ಕಾಣಲ್ಲ. ನಾನು ಇದನ್ನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ. ಹಾಗೆ ಕಾರಣಗಳು ಅನೇಕ, ಅದರೊಳಗೆ ನಾನೂ ಕಾರಣಕರ್ತನಾಗಿರ್ಬೋದು, ನೀವೂ ಕಾರಣಕರ್ತರಾಗಿರ್ಬೋದು, ಯಾರೇ ಆಗಲಿ ನಾವು ಆ ರೀತಿ ಒಂದು ಕೆಟ್ಟ ಸಂಪ್ರದಾಯನ ಹುಟ್ಟಾಕಿದ್ದೀವಿ ಅಂತಂದರೆ ಅದು ನಮ್ಮ ದೋಷವೂ ಹೌದು, ನಿಮ್ಮ ದೋಷವೂ ಹೌದು. ಓಕೆ, ಆದ್ದರಿಂದ ಸಮಾಜ ಒಂದು ಸರಿಸಮಾನ ಸಮಾಜವಾಗಿ, ಒಂದು ಒಳ್ಳೆಯ ಸಮಾಜವಾಗಿ ಬೆಳಿಬೇಕು ಅಂತ ಅಂದರೆ ಎಲ್ಲರೂ ಕೂಡ ಆ ಒಳ್ಳೆಯ ಸಮಾಜ ಬೇಕು ಅಂತ ಹೇಳಿ ಆಶಿಸಬೇಕು, ಅದಕ್ಕಾಗಿ ಕೆಲಸ ಮಾಡಬೇಕು. ಆವಾಗ ಒಂದು ಒಳ್ಳೆಯ ಸಮಾಜ ಸೃಷ್ಟಿಯಾಗುತ್ತೆ. ಇಲ್ಲ, ಮತ್ತೆ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಇರುವಂತಹ ಕಂಟೆಂಟ್ ನೋಡಿದಾಗ, ಒಂದು ಕ್ಯಾಮ್ರಾ ವರ್ಕ್ ನೋಡಿದಾಗ, ಒಂದು ಹೊಸ ತಂಡದ ಕೆಲಸ ನೋಡಿದಾಗ, ಒಬ್ಬ ಹಿರಿಯ ನಟರಾಗಿ ನಿಮಗೆ ಏನು ಫೀಲ್ ಆಯಿತು? ಒಂದು ಭಾಳ ಸಂತೋಷವಾಯಿತು. ಯಾಕೆಂದರೆ ಈ ನಮ್ಮ ನಿರ್ದೇಶಕರು ಅಲ್ಲಿ ಅಮೆರಿಕಾದಲ್ಲಿ ನಿರ್ದೇಶನ ಅಂದ್ರೇನು, ಸಿನಿಮಾ ಮೇಕಿಂಗ್ ಅಂದ್ರೇನು ಅನ್ನೋದನ್ನು ಸುದೀರ್ಘವಾಗಿ ಅಭ್ಯಾಸ ಮಾಡಿದವರು. ಹಾಗಾಗಿ ಇವಾಗ ನಮ್ಮ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಗಿರೀಶ್ ಕಾಸರವಳ್ಳಿ ಅಂತವ್ರು ಹೋಗಿ ಅಭ್ಯಾಸ ಮಾಡ್ತಾರೆ. ನಾವು ಭಾಸ್ಕರನ್ ಕ್ಯಾಮ್ರಾಮನ್ ಹೋಗಿ ಅಭ್ಯಾಸ ಮಾಡ್ತಾರೆ, ರಾಮಚಂದ್ರ ಅನ್ನೋರು ಅಭ್ಯಾಸ. ಅಲ್ಲಿಂದ ಹೊರಗೆ ಬಂದಾಗ ಅವರ ಸಿನಿಮಾ ಅನ್ನುವುದರ ಬಗೆಗಿನ ದೃಷ್ಟಿ ಇದೆಯಲ್ಲ, ಅದು ಸ್ವಲ್ಪ ಮೇಲೆತ್ತರಕ್ಕೆ ಹೋಗಿರುತ್ತೆ. ಅದೇ ರೀತಿ ಇವರು ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ನಲ್ಲಿ ಓದಿರೋದ್ರಿಂದ ಸಿನಿಮಾ ಅಂದರೆ ಏನು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಸಾಮಾನ್ಯ ಮನುಷ್ಯರಿಗಿರೋದಕ್ಕಿಂತ ಎತ್ತರದಲ್ಲಿರುತ್ತೆ. ಬರೀ ಓದ್ಕೊಂಡು ಬಂದ್ಬಿಟ್ರಾಯ್ತಾ, ಅದನ್ನು ಕಾರ್ಯಗತ ಮಾಡಬೇಕಲ್ಲ. ಅದಕ್ಕೋಸ್ಕರ ಈ ಸಿನಿಮಾ ತಗೊಂಡ್ರು. ಓಕೆ, ಈ ಸಿನಿಮಾದಲ್ಲಿ ನಿಜವಾಗಿಯೂ ಕೂಡ ನನಗೆ ಭಾಳ ಸಂತೋಷ ಆಗಿದ್ದು ಅಂದರೆ ಈ ಒಂದು ವಿಷಯ ಇದೆಯಲ್ಲ, ವಸ್ತು ವಿಶೇಷ ಅಂತೀವಿ, ಅದನ್ನು ಯೋಚನೆ ಮಾಡೋದರಲ್ಲೇ ಭಾಳ ಗೆದ್ದಿದ್ದಾರೆ ಅವರು. ಈ ಅಸಮಾನತೆ, ಇದು ಮೇಲು ಕೀಳು, ಇದರ ಬಗ್ಗೆ ಸಾಕಷ್ಟು ಚಿತ್ರಗಳು ಬಂದಿವೆ. ಓಕೆ, ಹಿಂದಿನಿಂದ ನಮ್ಮ ಭಾಷೆಯಲ್ಲಿ ಬಂದಿದೆ, ಬೇರೆ ಭಾಷೆಯಲ್ಲಿ ಬಂದಿದೆ. ಆದರೆ ಇಲ್ಲಿ ಅದನ್ನು ಪ್ರದರ್ಶಿಸಿರೋದ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿದೆ. ಯಾಕೆ ವಿಶಿಷ್ಟವಾಗಿದೆ ಅಂತಂದರೆ ಅದನ್ನು ದೀರ್ಘವಾಗಿ ಕೂಲಂಕುಷವಾಗಿ ನೋಡುವ ಒಂದು ವಿಮರ್ಶಕನ ದೃಷ್ಟಿ ಇದ್ದರೆ ಮಾತ್ರ ಅದನ್ನು ಯಾತಕ್ಕೆ ಅದು ಚೆನ್ನಾಗಾಗಿದೆ ಅಂತ ಹೇಳ್ಬೋದು. ನಾನು ವಿಮರ್ಶಕ ಅಲ್ಲ, ಆದ್ದರಿಂದ ವಿಮರ್ಶಕನ ನುಡಿಗಟ್ಟುಗಳು ನನ್ನ ಬಾಯಿನಲ್ಲಿ ಬರಲ್ಲ. ಒಬ್ಬ ನಿಜವಾದ ವಿಮರ್ಶಕನೇ ಒಂದು ಹೊಸ ನುಡಿಗಟ್ಟನ್ನು ಹುಟ್ಟಾಕ್ತಾನೆ ಅದನ್ನು ಹೇಳೋದಕ್ಕೆ. ಏನು ವೈಶಿಷ್ಟ್ಯ ಇದ್ರದ್ದು ಅಂತ, ಇದರೊಂದು ವೈಶಿಷ್ಟ್ಯ ಇದೆ ಅನ್ನೋದು ಸಾಮಾನ್ಯ ನೋಡುಗನಾಗಿ ನನಗೆ ಅರ್ಥ ಆಗುತ್ತೆ. ಈ ಕ್ಷೇತ್ರದಲ್ಲಿ 30-40 ವರ್ಷದಿಂದ ಇರೋದರಿಂದ ಕೆಲವು ವಿಷಯಗಳು ನನಗೆ ಅರ್ಥವಾಗುತ್ತೆ. ಆದರೆ ಕಣ್ಣು ಮತ್ತು ಕಿವಿ ಇದೆಯಲ್ಲ, ಇದನ್ನು ಆವರಿಸಿಕೊಂಡಿದೆ ಈ ಸಿನಿಮಾ. ಅಂದರೆ ನೋಡಿದಾಗ, ಸಾಂಗ್ಗಳನ್ನ ನೋಡಿದಾಗ, ಟ್ರೇಲರ್ಗಳನ್ನ ನೋಡಿದಾಗ, ಕನ್ನಡದಲ್ಲೊಂದು ಹಾಲಿವುಡ್ ರೇಂಜಿನ ಸಿನಿಮಾ ಅಂತ ನನಗೆ ಫೀಲ್ ಆಗ್ತದೆ. ನಾನು ಅದು ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು, ಕಲ್ಪನೆಯಲ್ಲಿ, ಎಕ್ಸಿಕ್ಯೂಷನ್ನಲ್ಲಿ ಹೇಳಲ್ಲ ನಾನು. ಯಾಕೆಂದರೆ ಇದೇ ಸಿನಿಮಾನ ಯಾರೋ ಒಬ್ಬ ಅಮೆರಿಕನ್ ಡೈರೆಕ್ಟರೋ ಪ್ರೊಡ್ಯೂಸರೋ ಮಾಡಬೇಕು ಅಂತ ಅಂದಿದ್ದರೆ ಅವನು ಸುಮಾರು ಒಂದು 50 ಕೋಟಿ 60 ಕೋಟಿನಲ್ಲಿ ಮಾಡಬೇಕಾಗಿತ್ತು. ಖರ್ಚಿನ ವಿಷಯದಲ್ಲಿ ನಾವು ಅವರಿಗೆ ಸಮಾನರಲ್ಲ. ಆದರೆ ಕಲ್ಪನೆಯ ವಿಷಯದಲ್ಲಿ ಅಷ್ಟೇ ಚೆನ್ನಾಗಿ ಕಲ್ಪನೆ ಮಾಡಿಕೊಂಡಿದ್ದಾರೆ. ಅದನ್ನು ಮೆಚ್ಕೋತೀನಿ ನಾನು.
ಓಕೆ. ಅಂದ್ರೆ ಬಹಳ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ ಅಂತ. ಫ್ರೇಮ್ ರಿಚ್ನೆಸ್ ಕಾನ್ಸೆಪ್ಟ್. ಹೌದು, ಅದನ್ನು ಹೇಳಿದ್ನಲ್ಲ ನಾನು. ಈ ರೀತಿಯ ವಸ್ತು ವಿಶೇಷ ಇದೆಯಲ್ಲ, ಇವನ್ನ ಹಿಂದೆ ಅನೇಕರು ಯೋಚನೆ ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಆದರೆ ಇಲ್ಲಿ ಮಾಡಿರೋ ರೀತಿ ಅದಕ್ಕಿಂತ ಭಿನ್ನವಾಗಿದೆ. ಆಮೇಲೆ ಒಂದು ಕಡೆಯೂ ಕೂಡ ಇಲ್ಲಿ ಬಿಲೀವಬಲ್ ರಿಯಾಲಿಟಿ ಬಿಟ್ಟು ಹೊರಗಿಲ್ಲ. ಏನೋ ನೋಡ್ತಿದ್ರೆ ಹೌದು ಇದು ಸಾಧ್ಯ. ಓಕೆ, ಸಿನಿಮೆಟಿಕ್ ಆಗಿ ಕೂಡ ಇಟ್ ಈಸ್ ಬಿಲೀವಬಲ್. ಅದು ಇದರ ಈ ಸಿನಿಮಾದ ವೈಶಿಷ್ಟ್ಯ. ಆಮೇಲೆ ಸಿನಿಮಾ ನೋಡಿ ಬಂದಾದ ಮೇಲೆ ಸುಮ್ಮನೆ ಪಾಪ್ಕಾರ್ನ್ ತಿಂದ್ಕೊಂಡು ಮನೆಗೆ ಹೋಗುವಂಥ ಸಿನಿಮಾ ಅಲ್ಲ. ತಲೆಯಲ್ಲಿ ಏನೋ ಒಂದು ಯೋಚನೆ ಹುಟ್ಟಾಕುತ್ತೆ. ಓಕೆ, ಒಂದು ಸುಂದರವಾದ ಅನುಭವ. ಸುಂದರ ಅಂದರೆ ಬರೀ ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದಲ್ಲ, ಯೋಚನಾ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು ಹೌದು. ಆ ಯೋಚನೆಗಳು ಕೂಡ ಬಹಳ ಸುಂದರವಾಗಿವೆ. ಓಕೆ, ಅದರ ಬಗ್ಗೆ ಸ್ವಲ್ಪ ದಿವಸ ಕಾಡುತ್ತೆ. ಹಾಗಾಗಿ ಅಷ್ಟು ರಿಚ್ ಆಗಿದೆ. ಸರಿ, ನನಗೆ ಕೆಲವೊಂದು ಕಡೆ ಕನ್ನಡದ ತುಂಬಾ ಹಳೆಯ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಸಿನಿಮಾ ಬೆಟ್ಟದ ಹೂ ಸಿನಿಮಾದ ಒಂದಷ್ಟು ಇನ್ಫ್ಲುಯೆನ್ಸ್ಗಳು ಅಲ್ಲಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ನೀವೇನು ಹೇಳೋದು? ನನಗೆ ಆ ರೀತಿ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಸಿನಿಮಾಗಳನ್ನು ನಾವು ನೋಡಿರಲ್ಲ. ಬಟ್ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಅನೇಕ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರ್ತೀವಲ್ಲ, ಯಾವುದೋ ಒಂದು ವಿಷಯ ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಆ ಸಂದರ್ಭ ಬಂದಾಗ ಅದು ರಿಕಾಲ್ ಆಗುತ್ತೆ. ಓಕೆ, ಅದನ್ನು ರಿಪಿಟೇಷನ್ ಅಂತೀರೋ ಅಥವಾ ಇನ್ಫ್ಲೂಯೆನ್ಸ್ಡ್ ಅಂತ ಅಂತೀವೋ ಗೊತ್ತಿಲ್ಲ, ಅದು ಮರುಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ನನಗೆಲ್ಲೇ ಒಬ್ಬ ಸ್ಕೂಲ್ ಮೇಸ್ಟ್ರ್ ಪಾತ್ರ ಮಾಡಬೇಕು ಅಂತಂದರೆ, ಸ್ಕೂಲ್ ಮಾಸ್ಟರ್ ಅಂತ 55 ವರ್ಷದ ಹಿಂದೆ BR ಪಂತಲು ಅವ್ರು ಮಾಡಿದ್ದ, ಅವರೇ ನಟನೆ ಅವರೇ ನಿರ್ದೇಶನ, ಅದು ಯಾವಾಗಲೂ ನನ್ನ ತಲೆ ಒಳಗೆ ಇದ್ದೇ ಇದೆ. ಓಕೆ, ಆ ಪಾತ್ರ ಮಾಡಬೇಕು ಅಂತಂದರೆ ಅದು ತನಗೆ ತಾನೇ ನನ್ನ ಮನಸ್ಸಿನಲ್ಲಿ ಇಳಿದು ಹೋಗುತ್ತೆ. ಅದು ಆ ಪಾತ್ರಕ್ಕೆ ಸೇರಿ ಹೋಗುತ್ತೆ. ಅದು ಅದೇ ರೀತಿ ಸ್ನೇಹಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಇದೆ ಅಂದರೆ ಫ್ರಮ್ ಹಿಯರ್ ಟು ಎಟರ್ನಿಟಿ ಅಂತ ಒಂದು ಸಿನಿಮಾ ನೋಡಿದ್ದೆ ನಾನು, ಫ್ರ್ಯಾಂಕ್ ಸಿನೇತ್ರ. ಅದು ಸ್ನೇಹದ ಬಗ್ಗೆ ನನಗೆ ಅಪಾರವಾದ ಜೀವನ ದೃಷ್ಟಿ ಕೊಟ್ಟಂಥ ಸಿನಿಮಾ. ಅದು ಇವತ್ತು ಕೂಡ ಸ್ನೇಹಕ್ಕೆ ಅಪಾರವಾದ ಬೆಲೆ ಕೊಡುವಂಥ ನಾನು. ಅದರ ಇನ್ಫ್ಲೂಯೆನ್ಸ್ ಇರೋದು 50 ವರ್ಷದ ಹಿಂದೆ ನೋಡಿದ ಸಿನಿಮಾ. ಅದು ನಮ್ಮಲ್ಲಿ ಮರುಕಳಿಸುತ್ತೆ. ಯಾವುದೋ ಒಂದು ಸ್ನೇಹಪರವಾದ ವಿಷಯವನ್ನು ಹೇಳುವಂಥ ಸಿನಿಮಾ ಇದ್ದಾಗ ಅದೇನು ನಮ್ಮನ್ನು ಆ ಇದಕ್ಕೆ ತೆರೆದುಕೊಳ್ಳುತ್ತೆ. ಇನ್ನು ಒಂದು ಡೈಲಾಗ್ ಹೇಳ್ತೀರಿ ನೀವು ಈ ಸಿನಿಮಾದಲ್ಲಿ, ನಮ್ಮ ಧರ್ಮ ಹೇಳುತ್ತೆ ನಾವು ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಮಾತನ್ನ ಒಂದು ಸನ್ನಿವೇಶದಲ್ಲಿ ಹೇಳ್ತೀವಿ. ನಿಮ್ಮ ಪ್ರಕಾರ ಧರ್ಮ ಅಂದರೆ ನೀವು ಧರ್ಮವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ? ಧರ್ಮ ಅಂದರೆ ಏನು ಅಂತ ಚುಟುಕಿನಲ್ಲಿ ಹೇಳೋಕ್ಕಾಗಲ್ಲ. ಆಮೇಲೆ ನಾನೇನು ದೊಡ್ಡ ಇವನೇನಲ್ಲ ಅಂಥದ್ದು, ಗುರು ಅಲ್ಲ ಧರ್ಮದ ವಿಷಯ ನಿಮಗೆ ಹೇಳೋದಕ್ಕೆ. ನನಗೆ ಅರ್ಥವಾಗಿರೋ ರೀತಿಯಲ್ಲಿ ಗುಡ್ ಲಿವಿಂಗ್, ಅಕ್ಕಪಕ್ಕದವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಸಮಾಜಕ್ಕೆ ಒಳಿತಾಗುವಂಥ ರೀತಿಯಲ್ಲಿ ನನ್ನ ಬದುಕನ್ನು ನಾನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೀವಲ್ಲ, ಅದರ ತಳಹದಿ ಧರ್ಮ ಅಂತ ನನಗನ್ಸುತ್ತೆ. ಅದ್ಭುತವಾದಂಥ ಮಾತಿಗೆ ಸರಿನಾ. ಈ ಸಿನಿಮಾನ ನೋಡಿದಾಗ, ಈ ಸಿನಿಮಾದ ಟೈಟಲ್ನ ನೋಡಿದಾಗ ಎಷ್ಟೋ ಜನಕ್ಕೆ ಪೋಸ್ಟರ್ಗಳನ್ನ ನೋಡಿದಾಗಲೂ ಅಷ್ಟೇ ಇದು ಕನ್ನಡ ಸಿನಿಮಾ ಅಲ್ಲ, ಇದು ಯಾವುದೋ ಬೇರೆ ಸಿನಿಮಾ ಭಾವನೆ ಇದೆ. ಅದು ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬೇಡಿ. ಇದು ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಸಿನಿಮಾ ನೋಡೋರು ಯಾರೇ ಆಗಲಿ ಸಿನಿಮಾ ರೀತಿಯಲ್ಲಿ ನೋಡಬಹುದು. ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ, ಇಂಗ್ಲೀಷ್ ಸಿನಿಮಾ ಅಂತ ನೋಡಬೇಕಾಗಿಲ್ಲ. ಸಿನಿಮಾದೇ ಒಂದು ಭಾಷೆ. ಓಕೆ, ಆ ಭಾಷೆಯಲ್ಲಿ ನಾವು ಮಾಡಿರ್ತೀವಿ, ಆ ಭಾಷೆ ನಿಮಗೆ ದಕ್ಕುತ್ತೆ. ಯಾವುದೇ ಇದಾಗಿರ್ಬೋದು, ಆ ವಿಷಯ ಪ್ರತಿಪಾದನೆ ಮಾಡೋದಕ್ಕೆ ಯಾವುದೇ ಭಾಷೆ ಆಗಿರ್ಬೋದು. ಬಟ್ ಇಲ್ಲಿ ರಿಯಲಿಸ್ಟಿಕ್ ಸಿನಿಮಾ ಆಗಿ ಮಾಡಿರೋದ್ರಿಂದ
ಯಾರ್ಯಾರ ಬಾಯಿನಲ್ಲಿ ಯಾವ್ಯಾವ ಭಾಷೆ ಬರಬೇಕೋ ಅದೇ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅವು ಅಮೇರಿಕಾದಿಂದ ಬಂದವನು ಓಕೆ ಇಲ್ಲಿ ತಕ್ಷಣಕ್ಕೆ ಮಾರನೇ ದಿವಸದಿಂದ ಕನ್ನಡ ಮಾತಾಡೋಕ್ಕೆ ಇಲ್ಲ, ಅವನು ಬಂದಿರೋ ಉದ್ದೇಶ ಯಾವುದೋ ಬೇರೆ. ಓಕೆ ಸೊ ಅವನ ಮಾತಿನಲ್ಲಿ ಓಕೆ ಇಂಗ್ಲೀಷ್ ಉಪಯೋಗಿಸ್ತಾನೆ. ನಾವು ನೂರಾರು ವರ್ಷದಿಂದ ಇಂಗ್ಲೀಷ್ ಸಂಪರ್ಕ ಇಟ್ಕೊಂಡಿರೋರು ನಾವು. ಹಾಗಾಗಿ ಕೆಲವರು ಹೇಳಿದ್ರು, ಏನು ರೀ ಅಲ್ಲಿ ಪೂಜೆ ಮಾಡೋ ಇವರು ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ತಿರಲ್ಲ, ಏನಂತ ಹೊಳೆಸಿರೋ ಐತಲ್ಲ. ನಾನು ಅಂಥ ಒಂದು ದೊಡ್ಡ ಕ್ಷೇತ್ರದಲ್ಲಿ ಕೂತಿದ್ದೀನಿ, ಅಲ್ಲಿ ಬರೋರು ಅಮೇರಿಕನ್ಸು ಬರ್ತಾರೆ, ಬ್ರಿಟಿಷರ್ಸು ಬರ್ತಾರೆ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ವಿಷಯ ಅದು. ಅವ್ರು ಎಲ್ಲರ ಜೊತೆಯಲ್ಲಿ ಮಾತಾಡಬೇಕಾಗತ್ತೆ ನಾನು. ಹಾಗಾಗಿ ನನಗೆ ಬೆಳೆದಿದೆ ಅದು ನನ್ನಲ್ಲಿ. ನಾನು ಬೇಸಿಕ್ಕಾಗಿ ಕನ್ನಡದ ಮನುಷ್ಯ, ಅಲ್ಲೆಲ್ಲೋ ಹೋಗಿ ಸೆಟ್ಲ್ ಆಗಿದ್ದೀನಿ. ಇಂಗ್ಲೀಷು ಬರುತ್ತೆ, ಹಿಂದಿನೂ ಬರುತ್ತೆ, ಯಾಕೆಂದರೆ ಅಕ್ಕಪಕ್ಕದವರೆಲ್ಲ ಮಾತಾಡ್ತಿರೋರು ಹಿಂದಿ. ಸೊ ಇಲ್ಲಿ ಭಾಷೆಗೆ ದೊಡ್ಡ ಇದನ್ನು ಕೊಡಬೇಕಾದ ಅಗತ್ಯ. ಎಲ್ಲ ಭಾಷೆಯವರು ಕೂಡ ಈ ಸಿನಿಮಾನ ಏಕದೃಷ್ಟಿಯಿಂದ ನೋಡಬಹುದು, ಏಕದೃಷ್ಟಿಯಿಂದ ಅರ್ಥ ಮಾಡ್ಕೋಬಹುದು. ಏನೇನು ತೊಂದರೆ ಆಗಲ್ಲ. ಸಿನಿಮಾ ಭಾಷೆ ಒಂದಿದೆಯಲ್ಲ, ಆ ಸಿನಿಮಾ ಭಾಷೆಯಲ್ಲಿ ಬಹಳ ಚೆನ್ನಾಗಿ ಈ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಈ IT BT ಅಂತ ಏನಂತಾರಲ್ಲ, ಇಲ್ಲಿ ಆಂಧ್ರದವರು ಇರ್ತಾರೆ, ತಮಿಳಿಗರು ಇರ್ತಾರೆ, ಕನ್ನಡಿಗರು, ಅವರೆಲ್ಲ ಬಂದು ಇದನ್ನು ನೋಡ್ಬೋದು. ದೇ ವಿಲ್ ಎಂಜಾಯ್. ಐ ಕ್ಯಾನ್ ಗ್ಯಾರಂಟಿ. ಕನ್ನಡದವರು ಅಷ್ಟೇ ನೋಡಬೇಕು ಅಂತೇನಿಲ್ಲ, ಅಥವಾ ಕನ್ನಡದವ್ರು ಹೋಗಿ ಇಲ್ಲ ಕಂಡ್ರಿ ಅದು ಅವ್ರು ಇಂಗ್ಲೀಷನ್ನು ಮಾತಾಡ್ಬಿಟ್ಟಿದ್ದಾರೆ ಏನೇನು ಅವನು ಇಂಗ್ಲೀಷನ್ನು ಏನು ಮಾತಾಡ್ತಿದ್ರೆ ನನಗೆ ದೃಶ್ಯ ರೂಪದಲ್ಲಿ ಕನ್ನಡದಲ್ಲಿ ಅನುಭವ ಬರುತ್ತೆ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವರು. ಸಿನಿಮಾಗೆ ಭಾಷೆ ಇಲ್ಲ, ಸಿನಿಮಾಗೆ ಪ್ರತ್ಯೇಕವಾದ ಭಾಷೆ ಇಲ್ಲ. ಪ್ರತ್ಯೇಕವಾದ ಭಾಷೆ ಅಂತಂದರೆ ಸಿನಿಮಾ ಭಾಷೆ. ಆಮೇಲೆ ಈ ಸಿನಿಮಾನ ಬಂದು ನೋಡಿದವರು ಈ ಸಿನಿಮಾ ನೋಡಿ ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೆ ಏನು ಸಿಗುತ್ತೆ ಈ ಸಿನಿಮಾದಿಂದ ಅಂತ ನಿಮ್ಗೆ? ನಮ್ಮ ಸಮಾಜದ ಬಗ್ಗೆ ನಮಗಿರೋ ಕಲ್ಪನೆ ಇದೆಯಲ್ಲ, ಅದು ಸ್ಪಷ್ಟವಾಗುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಓಕೆ, ಎಲ್ಲಿ ನಾವು ನಮ್ಮನ್ನು ಬೆಳೆಸ್ಕೋಬಹುದು, ಓಕೆ, ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಅರಳಿಸಬಹುದು. ಆಮೇಲೆ ಇಟ್ಸ್ ಎ ಬ್ಯೂಟಿಫುಲ್ ಇದು ಸಿನಿಮಾ ಫಾರ್ ವ್ಯಕ್ತಿತ್ವ ವಿಕಸನ. ನೋಡಿ ನನ್ನ ವ್ಯಕ್ತಿತ್ವ ಅರಳುತ್ತೆ, ಅದನ್ನೊಂದು ಗ್ಯಾರಂಟಿ ಹೇಳಿದ್ರು. ಅಷ್ಟು ಪ್ರೇಕ್ಷಕರಿಗೆ ಈ ಸಿನಿಮಾದಿಂದ ಅಷ್ಟು ಸಿಗುತ್ತೆ. ಎಸ್, ಪ್ರೇಕ್ಷಕರಿಗೆ ಈ ಸಿನಿಮಾ ನೋಡಿದ್ದು ವ್ಯರ್ಥ ಅಂತ ಅನಿಸಲ್ಲ. 2 ಗಂಟೆ ಸಿನಿಮಾ ನೋಡಿದ್ದೀನಿ, 200 ಗಂಟೆಯ ಒಂದು ಇದು ಅನುಭವ ನಾನು ಪಡ್ಕೊಂಡಿದ್ದೀನಿ. ಆ ಅನುಭವ ಎಂಥದ್ದು ಅಂತಂದರೆ ಸುಮ್ಮನೆ ನೋಡಿ ಮರೆತು ಬಿಡಬಹುದಾದ ಅನುಭವ ಅಲ್ಲ, ನನ್ನ ಇಡೀ ಜೀವನದಲ್ಲಿ ಅದು ನನ್ನೊಡನೆ ಇರುವಂತಹ ಒಂದು ಅನುಭವ. ಹಾಗಾಗಿ ಇದು ನಿಜವಾಗಿಯೂ ಬಹಳ ಒಳ್ಳೆಯ ಸಿನಿಮಾ. ನನಗೆ ಬಹಳ ಸಂತೋಷ ಆಯಿತು. ನಮ್ಮ ವಿಮರ್ಶಕರು ಕೂಡ ಇದನ್ನು ಬಹಳ ಚೆನ್ನಾಗಿ ಗ್ರಹಿಸಿದ್ದಾರೆ. ಬರೀ ಗ್ರಹಿಸೋದಷ್ಟೇ ಅಲ್ಲ, ಅದನ್ನು ಜನರಿಗೆ ತಮ್ಮ ಬರವಣಿಗೆ ಮೂಲಕ ತಲುಪಿಸಿದ್ದಾರೆ. ಬಹಳ ಸಂತೋಷ ಆಯಿತು ನನಗೆ. ಮೊದಲ ಬಾರಿಗೆ ಒಂದು ನಮ್ಮ ಕೆಲವು ವಿಮರ್ಶೆಗಳನ್ನು ಓದಿದ್ನಲ್ಲ, ಸಂತೋಷ ಮಾಡಿದ್ದು ಜನರಿಗೆ ತಲುಪಿದೆ. ಆಮೇಲೆ ಈ ವಿಮರ್ಶಕರು ಅದನ್ನು ತಲುಪಿಸೋದ್ರೊಳಗೆ ನಿಜವಾಗಿಯೂ ಕೂಡ ತಮ್ಮ ಕೆಲಸವನ್ನು ಭಾಳ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ನಿರ್ದೇಶಕ ಅವಿನಾಶ್ ವಿಜಯ್ ಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಹೊಸ ನಿರ್ದೇಶಕ, ಯುವಕ. ಸೊ ಆ ಯುವಕನಲ್ಲಿರುವಂಥ ಚೈತನ್ಯ ಏನಿದೆ, ಮತ್ತು ಆ ಎಕ್ಸೂಬರೆನ್ಸ್ ಅಂತ ಏನಿದೆ, ಹೊಸದಾಗಿ ಏನೋ ಸೃಷ್ಟಿ ಮಾಡಬೇಕು, ನಾ ಇಷ್ಟೊಂದು ಓದ್ಕೊಂಡು ಬಂದಿರೋನು ಹೊಸದಾಗಿ ಏನೋ ಒಂದು ನನ್ನ ಕ್ಷೇತ್ರಕ್ಕೆ ಒಂದು ಕೊಡುಗೆಯಾಗಿ ಕೊಡಬೇಕು ಅನ್ನೋ ಅಪಾರವಾದ ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡಿರೋವಂಥ ನಿರ್ದೇಶಕ. ಹಾಗಾಗಿ ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು, ಅದು ಜಗತ್ತಿನ ನಿಯಮ. ಹಾಗಾಗಿ ಇಂಥ ಒಳ್ಳೊಳ್ಳೆ ನಿರ್ದೇಶಕರು ಎಂದಿನವರೆಗೆ ಬರ್ತಾ ಇರ್ತಾರೆ, ಅಂದಿನವರೆಗೆ ಓಕೆ ಹರಿಯುವ ನೀರಾಗಿರ್ತೀವಿ ನಾವು. ಇಲ್ಲದಿದ್ದರೆ ನಿಂತ ನೀರಾಗ್ಬಿಡ್ತೀವಿ. ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಿರ್ದೇಶಕ. ಸಂತೋಷ ಆಗಿದೆ ನನಗೆ. ಇಂಥವ್ರ ಜೊತೆ ಕೆಲಸ ಮಾಡಿದ್ನಲ್ಲ, ಇನ್ನು 20 ವರ್ಷ ಆದಮೇಲೆ ನಾನಿನ್ನೂ ಬದುಕಿದ್ರೆ
ಅವನು ಮೊದಲನೇ ಸಿನಿಮಾದಲ್ಲಿ ನಾನು ಮಾಡಿದ್ದೆ ರೀ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು. ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ಕೆಲಸ. ಅಲ್ಲ, ದೃಶ್ಯ ಸಂಯೋಜನೆಗಳು ಇರಲಿ, ಓಕೆ, ಇದು ವಸ್ತುವನ್ನು ಹೇಗೆ ಸಿನಿಮಾ ಆಗಿ ಪ್ರತಿಪಾದನೆ ಮಾಡಬೇಕು ಅನ್ನೋದನ್ನು ಅವರು ಕಲ್ಪನೆ ಮಾಡ್ಕೊಂಡಿದ್ದಾರಲ್ಲ, ಅದು ನಿಜವಾಗಿಯೂ ಬಹಳ ಚೆನ್ನಾಗಿದೆ, ಭಾಳ ವಿಶೇಷವಾಗಿದೆ. ಇನ್ನು ಸಿನಿಮಾದಲ್ಲಿರುವ ಮತ್ತೊಂದು ದೃಶ್ಯದ ಬಗ್ಗೆ ನಾನು ಕೇಳೋದು ಅಂದರೆ, ಒಂದು ಹಂತದಲ್ಲಿ ಆ ಚಿಕ್ಕ ಹುಡುಗನ ಎದೆಯ ಮೇಲೆ ಕಾಲಿಟ್ಟು ಒದೆಯುವಂತಹ ದೃಶ್ಯಗಳನ್ನು ಸಹ ಶೂಟ್ ಮಾಡಲಾಗಿದೆ. ಆ ತರಹದ ಅನುಭವ ನಿಮಗೆ ರಿಯಲ್ ಲೈಫ್ನಲ್ಲಿ ಯಾವತ್ತಾದರೂ ಆಗಿದೆಯಾ, ಅಥವಾ ಇದನ್ನ ನೋಡಿದಾಗ ನಿಮಗೆ ಆ ಕ್ಷಣಕ್ಕೆ ಆದಂತಹ? ಇಲ್ಲ, ಕಣ್ಣಾರೆ ನಾನು ನೋಡಿಲ್ಲ, ಬಟ್ ಕಿವಿಯಲ್ಲಿ ಕೇಳಿದ್ದೇನೆ. ಇಂತಹ ಒಂದು ಕೆಟ್ಟ ಸಂಪ್ರದಾಯಗಳು ಕೆಲವೆಡೆ ನಮ್ಮ ದೇಶದಲ್ಲಿ ಕಂಡಿರುವ ಇದನ್ನು ನಾವು ಪತ್ರಿಕೆಗಳ ಮೂಲಕ ಕೆಲವು ದೃಶ್ಯ ರೂಪಗಳಲ್ಲೂ ಕೂಡ ನೋಡಿದ್ವಿ ನಾವು. ಹಾಗೆ ನೋಡಿದಾಗ ಬಹಳ ಬೇಸರವಾಗಿರೋದಂತೂ ನಿಜ. ಇನ್ನು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಈ ರೀತಿಯ ದೌರ್ಜನ್ಯವನ್ನು ಪ್ರಯೋಗ ಮಾಡಬೇಕಾದ ಅಗತ್ಯ ಇದೆಯಾ? ಇಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವ? ಹಾಗೆ ಬದುಕ್ತಾ ಇದ್ದಲ್ಲಿ ನಾವು ವಿದ್ಯಾವಂತರು, ಬೆಳೆದಿರೋರು ಅಂತ ಅನ್ನಿಸ್ಕೊಂಡವರು ನಾವು ಅದನ್ನು ನೋಡ್ಕೊಂಡು ಸುಮ್ಮನೆ ಇದ್ದೀವ, ಅಥವಾ ಅದಕ್ಕೆ ಅದನ್ನು ನಿವಾರಿಸೋದಕ್ಕೆ ಪೂರಕವಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀವ? ಮಾಡ್ತಾ ಇಲ್ಲ ಅಂತಂದರೆ ಇವತ್ತಿನಿಂದ ಮಾಡೋಕ್ಕೆ ಪ್ರಾರಂಭ ಮಾಡಬೇಕಲ್ವಾ ಅನ್ನೋ ಒಂದು ಮನಸ್ಥಿತಿ ಬೆಳೆಯುತ್ತೆ. ಇದೆಲ್ಲ ಬದಲಾವಣೆ ಆಗಬೇಕು ಅಂತಂದರೆ ಮನುಷ್ಯನಲ್ಲಿರುವ ಯಾವ ಒಂದು ಮನೋಭಾವನೆ ಚೇಂಜ್ ಆಗಬೇಕು ಅಂತ? ಮನುಷ್ಯ ಅಂದರೆ ಬೇಸಿಕಲಿ ಎ ಗುಡ್ ಮ್ಯಾನ್. ಬೇಸಿಕ್ಕಾಗಿ ಒಂದು ಮಗುನ ತಗೊಳ್ರಿ, ಸಣ್ಣ ಮಗು, ಅದಕ್ಕೆ ಹೊರಗಿನ ಇನ್ಫ್ಲೂಯೆನ್ಸ್ ಇಲ್ಲ, ನಗ್ನಗ್ತಾ ಇರುತ್ತೆ, ಬಿದ್ದಾಗಳುತ್ತೆ, ಓಕೆ. ಅಲ್ಲಿ ಯಾವುದೋ ಒಂದು ದೀಪ ಬೆಳಗ್ತಾ ಇದೆ ಅಂತ ಅಂದರೆ ನೀವೇನು ಹೇಳಲಿಲ್ಲ ಅಂದರೆ ಅದು ಒಳ್ಳೆ ಕ್ರಿಯೇಟಿವ್ ಎಕ್ಸ್ಪೆರಿಮೆಂಟರ್ ಅದು ಮಗು ಅನ್ನೋದು. ಫಸ್ಟು ಹೋಗಿ ಅದನ್ನು ಮುಟ್ಟಕ್ಕೆ ಪ್ರಯತ್ನ ಮಾಡುತ್ತೆ, ಕೈ ಸುಟ್ಟ ಮೇಲೆ ಇನ್ನೊಂದು ಸರಿ ಹೋಗಲ್ಲ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಮಗು ಇದೆ, ಆ ಮಗುವಿನ ಚೈತನ್ಯ ಇದೆ, ಆ ಮಗುವಿನ ಕ್ರಿಯೇಟಿವಿಟಿ ಇದೆ, ಆ ಮಗುವಿನ ಯೋಚನಾ ಕ್ರಮ ಇದೆ, ಓಕೆ. ಅಲ್ಲಿ ಭೇದ ಭಾವಗಳಿಲ್ಲ. ಅದಕ್ಕೋಸ್ಕರ ಸ್ಕೂಲ್ನಲ್ಲಿ ಅವರು ಬೇರೆ ಯಾವುದೇ ವಿತೌಟ್ ಎನಿ ಅದರ್ ಇನ್ಫ್ಲೂಯೆನ್ಸ್, ಒಂದೇ ಇದರೊಳಗೆ ಈ ಹಳೆ ನಮ್ಮ ಕಾಲದ್ದು ಅಂತ ಇಟ್ಕೊಳ್ಳಿ, ಗವರ್ಮೆಂಟ್ ಶಾಲೆಯಲ್ಲಿ ಹೋದರೆ ನಮ್ಮ ಸ್ನೇಹಿತರು ಇವತ್ತು ಕೂಡ ಯಾವ ಜಾತಿ ಯಾವ ಧರ್ಮ ಅಂತ ಎಂದೂ ಕೇಳಿಲ್ಲ. ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಇದರೊಳಗೆ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಲೆವೆಲ್ನಲ್ಲಿ ಎಲ್ಲ ಮುಸ್ಲಿಮ್ಸ್. ಬಹಳ ಪ್ರೀತಿಯಿಂದ ಜೊತೆಗೆ ಇರ್ತಿದ್ದವ್ರು ನಾವು. ಬೇರೆ ಯಾವ ಇದಲ್ಲಿ ಎ ಚೈಲ್ಡ್ ಇಸ್ ಎ ಚೈಲ್ಡ್, ಅದಕ್ಕೆ ಹೇಳ್ತಾರೆ ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಅಂತ, ಓಕೆ. ಅಷ್ಟು ದೊಡ್ಡ ವ್ಯಕ್ತಿತ್ವ ಒಂದು ಮಗುದು. ಆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು, ಅದನ್ನು ನಾವು ಬೆಳೆಸ್ಕೊಂಡಿಲ್ಲ ಅನೇಕರು. ಹಾಗಾಗಿ ಈ ಕೆಟ್ಟ ವಿಷಯಗಳಿಗೆ ನಮ್ಮನ್ನು ನಾವು ತೆರ್ಕೊಳ್ಳೋಕೆ ಹೋಗ್ತೀವಿ. ಅದು ಸಮಾಜದ ದುರಂತವೂ ಹೌದು, ವ್ಯಕ್ತಿಯ ದುರಂತವೂ ಹೌದು, ಓಕೆ. ಅದು ತಕ್ಷಣಕ್ಕೆ ಅದರ ಪ್ರತಿಫಲ ನಮ್ಮ ಕಣ್ಣು ಕಾಣದೇ ಇರಬಹುದು, ಬಟ್ ಲಾಂಗ್ ಜರ್ನಿ ಒಳಗೆ ಅದು ನಮಗೂ ಕೆಟ್ಟದಾಗುತ್ತೆ, ನಾವಿರೋ ಸಮಾಜಕ್ಕೂ ಕೆಟ್ಟದಾಗುತ್ತೆ, ನಾವಿರೋ ದೇಶಕ್ಕೂ ಕೆಟ್ಟದಾಗುತ್ತೆ, ನಾವಿರೋ ಪ್ರಪಂಚಕ್ಕೂ ಕೆಟ್ಟದಾಗುತ್ತೆ. ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾವು ಎಜುಕೇಷನ್ ಅಂತ ಹೇಳೋದು. ಎಜುಕೇಷನ್ ಈ 1 2 3 4 ABCD ಇದು ಅಷ್ಟೇ ಅಲ್ಲ. ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಫ್ ಮ್ಯಾನ್ ಅಂತ. ಮನುಷ್ಯ, ಇದು ನಾನು ಹೇಳಿದ್ದಲ್ಲ, ವಿವೇಕಾನಂದರು ಹೇಳಿದ್ದು. ಮನುಷ್ಯ ಬೇಸಿಕಲಿ ಅವನೊಳಗೆ ಒಂದು ಪರ್ಫೆಕ್ಷನ್ ಇದೆ, ಅದರ ಮೇಲೆ ಒಂದು ಮಾಯೆಯ ತೆರೆ ಇದೆ. ಆ ತೆರೆಯನ್ನು ಹಿಂಗೆ ತೆಗೆದು ಹಾಕಿದರೆ ನಾವು ನಿಜವಾದ ಮನುಷ್ಯರಾಗ್ತೀವಿ. ಆದರೆ ಅನ್ಫಾರ್ಚುನೇಟ್ಲಿ ನಮಗೆಲ್ಲ ಒಂದು ಕೆಟ್ಟ ಇದಿದೆ, ನಾವೆಲ್ಲ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋದು, ಓಕೆ. ಇವನ ಹತ್ರ ಈ ಥರ ಮಾತಾಡಬೇಕು, ಅವನ ಈ ಮುಖವಾಡ ಬಿಟ್ಟು ಬಿಚ್ಚಿ ಮುಕ್ತವಾಗಿ ಮಾತಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಒಳ್ಳೆ ಮನುಷ್ಯ ಆಗ್ಬಿಡ್ತೀವಿ. ಇಲ್ಲ ಸರ್, ಈ ಥರದ ವಿಚಾರದಲ್ಲಿ
ಜನರಿಗೆ ಮನಸ್ಸಿನ ಮೇಲೆ ಬೇಗ ಪ್ರಭಾವ ಬೀರುವಂತಹ ಮಾಧ್ಯಮ ಯಾವ್ದಾದ್ರು ಇದ್ರೆ ಅದು ಸಿನಿಮಾ. ಅದು ಸಿನಿಮಾ ಒಂದೇ ಅಂತ ಹೇಳಲ್ಲ ನಾನು. ಸಿನಿಮಾ ಬೀರುವಷ್ಟು ನಾನು ನೋಡೋದಂಗೆ ಇನ್ಯಾವುದು ವೆರಿ ಪವರ್ಫುಲ್. ಈ ನಿಟ್ಟಿನಲ್ಲಿ ನಟರು ಯಾವ ರೀತಿಯ ಪಾತ್ರಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯ ಸಂದೇಶಗಳನ್ನ ಸಮಾಜಕ್ಕೆ ಕೊಡುವ ನಿಟ್ಟಿನಲ್ಲಿ ಅವರು ನಡ್ಕೋಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈ ರೀತಿಯ ವಿಚಾರಗಳು ಸಿನಿಮಾ ಆಗಲಿ, ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ನಾಟಕ ಆಗಲಿ, ಯಾವುದಾಗಲಿ ಮನುಷ್ಯನನ್ನು ಮುದಗೊಳಿಸುವ ಕ್ಷೇತ್ರಗಳು. ಅದರೊಳಗೆ ಒಬ್ಬ ನಟನ ಜವಾಬ್ದಾರಿ ಕೂಡ ಇರುತ್ತೆ. ಜವಾಬ್ದಾರಿ ಅಂದರೆ ನಟ ಯಾವ ಪಾತ್ರ ವಹಿಸಬೇಕು ಅನ್ನೋದು ಜವಾಬ್ದಾರಿ ಅಲ್ಲ. ಇವಾಗ ರಾವಣನ ಇಲ್ಲದೆ ರಾಮಾಯಣ ಮಾಡೋಕ್ಕಾಗುತ್ತಾ? ರಾವಣ ಇರ್ತಾನೆ. ದುರ್ಯೋಧನ ಇಲ್ಲದೆ ಮಹಾಭಾರತ ಆಗುತ್ತೆ? ಇರಬೇಕು. ಕೆಲವರು ದುರ್ಯೋಧನನನ್ನು ಸುಯೋಧನನನ್ನಾಗಿ ನೋಡಿದ್ದಾರೆ. ರಾವಣನ ಅದ್ಭುತವಾದ ಮನುಷ್ಯತ್ವದ ಕಲ್ಪನೆಗಳು ಅವನಲ್ಲೂ ಇದ್ವು ಅನ್ನೋದನ್ನು ತೋರಿಸಿರೋರಿದ್ದಾರೆ. ಮಂಥರೆಯನ್ನು ಕೆಟ್ಟದಾಗಿ ನೋಡೋ ಸಾಮಾನ್ಯ ಮನುಷ್ಯರಿಗೆ ಕುವೆಂಪು ಅಂಥವರು ಮಂಥರೆ ಯಾರು ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇವೆಲ್ಲ ಕಣ್ತೆರೆಯೋ ಇದು. ಅದಕ್ಕೋಸ್ಕರ ಸಾಹಿತ್ಯ ಓದಬೇಕು, ಸಂಗೀತ ಕಲಿಬೇಕು, ಸಂಗೀತವನ್ನು ಆಲಿಸಬೇಕು ಅನ್ನೋದು. ಹಾಗೆ ನಟನ ಜವಾಬ್ದಾರಿ ಏನು ಅಂತಂದರೆ, ಇವಾಗ ಅದಕ್ಕೇನಂತಾರೆ, ಪ್ರತಿನಾಯಕನ ಪಾತ್ರ ಮಾಡಬಾರ್ದು ಅಂತಲ್ಲ, ಪ್ರತಿನಾಯಕನ ಪಾತ್ರವನ್ನು ಮಾಡಬೇಕಾಗುತ್ತೆ, ನಾಯಕನ ಪಾತ್ರವನ್ನು ಮಾಡಬೇಕಾಗುತ್ತೆ. ಮಾಡೋದ್ರೊಳಗೆ ನಿನ್ನ ಮನಸ್ಥಿತಿಯನ್ನು ಆ ಪಾತ್ರದ ಮನಸ್ಥಿತಿಯಾಗಿ ಪರಿವರ್ತಿಸಿಕೊಂಡು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ ಅಷ್ಟೇ. ಅದಷ್ಟೇ ಜವಾಬ್ದಾರಿ. ಇನ್ನು ಕನ್ನಡ ಚಿತ್ರರಂಗ ಬೆಳೀತಾ ಇರುವಂತಹ ಒಂದು ರೀತಿ ನೋಡಿದ್ರೆ, ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದ್ದೀರಾ, ಸಾಕಷ್ಟು ಭಾಷೆಗಳಲ್ಲಿ ಕೆಲಸ ಮಾಡಿದ್ದೀರಾ. ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರುವ, ಪ್ರಸ್ತುತ ಹೋಗ್ತಾ ಇರುವ ದಿಕ್ಕನ್ನು ನೋಡಿದ್ರೆ ನಿಮಗೆ ಏನು ಫೀಲ್ ಆಗುತ್ತೆ? ಒಬ್ಬ ಹಿರಿಯ ಈಗ ನೋಡಿ, ನಾನು ಹುಟ್ಟಿ ಬಂದಿದ್ದು ರಂಗಭೂಮಿಯಿಂದ. ರಂಗಭೂಮಿಯ ವೈಶಿಷ್ಟ್ಯ ಏನಪ್ಪ ಅಂತ ಅಂದರೆ, ಅಲ್ಲಿ ಬರೋ ಎಲ್ಲ ವಸ್ತುಗಳು ಇದೆಯಲ್ಲ, ಅವೆಲ್ಲ ಬಹಳ ಮನುಷ್ಯತ್ವಕ್ಕೆ ಸಂಬಂಧಪಟ್ಟಿದ್ದು, ನೊಬಿಲಿಟಿಗೆ ಸಂಬಂಧಪಟ್ಟ ವಿಷಯಗಳು. ಹಾಗಾಗಿ ಆ ವಾತಾವರಣದಲ್ಲಿ ಬೆಳೆದು ಬಂದವನು ನಾನು. ಇಲ್ಲಿಗೆ ಬಂದ ಮೇಲೆ ಸಾಮಾನ್ಯವಾಗಿ ನನ್ನನ್ನು ಸ್ವಲ್ಪ ಈ ಕಡೆ ಎಳ್ಕೊಂಡು ಬಂದಿದ್ದು ಈ ಆರ್ಟ್ ಸಿನಿಮಾ ಅಂತ ಏನಿದೆಯಲ್ಲ, ಸೊ ಆ ಕಡೆಗೆ ಸ್ವಲ್ಪ ನನ್ನ ಒಲವು ಇದ್ದಿದ್ದು ಹೌದು. ನನ್ನನ್ನು ಎಳ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿದ್ದು ಜನರು ಅಲ್ವ. ಬಟ್ ಬರ್ತಾ ಇದರೊಳಗೆ ನಾವು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಏನಂತೀವಿ, ಓಕೆ, ವಾಣಿಜ್ಯ ಸಿನಿಮಾ ಅಂತ, ಓಕೆ, ಅದಕ್ಕೂ ಒಗ್ಗಿಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಸಿನಿಮಾ ಅಂದರೆ ಸಿನಿಮಾನೇ, ಓಕೆ, ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅಂತಿಲ್ಲ. ಹಾಗೆಯೇ ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನು ಕೂಡ ಜನ ಒಪ್ಕೊಳ್ಳಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವೈಭವೀಕರಣಗಳಾಗುತ್ತೆ. ಉದಾಹರಣೆಗೆ ಅಂತ ಅಂದರೆ, ಪ್ರೀತಿ, ಪ್ರೇಮ, ಪ್ರಣಯ ಇವನ್ನು ಹೇಳಬೇಕಾದ್ರೆ ನವಿರಾಗಿ ಹೇಳೋದು ಒಂದು ರೀತಿ ಆದರೆ, ಅದನ್ನು ವೈಭವೀಕರಿಸಿ ಹೇಳೋದು ಇನ್ನೊಂದು ರೀತಿ. ಯಾಕೆ ಆ ನವಿರಾಗಿ ಹೇಳೋದ್ರೊಳಗೆ ಪ್ರೇಕ್ಷಕನ ಮನಸ್ಸನ್ನು ಚೆನ್ನಾಗಿ ಮುಟ್ಟಬಹುದು. ಆದರೆ ಈ ವೈಭವೀಕರಿಸಿ ಮುಟ್ಟೋ ಪ್ರಯತ್ನ ಇದೆಯಲ್ಲ, ಅದು ಕೆಲವು ಸಂದರ್ಭಗಳಲ್ಲಿ ಕೆಟ್ಟದನ್ನು ಮಾಡಬಹುದು. ಆದ್ದರಿಂದ ಈ ಪವರ್ ಆಫ್ ದ ಮೀಡಿಯಮ್ ಅಂತ ಇದೆಯಲ್ಲ, ಅದನ್ನು ಬಳಸ್ಕೊಳ್ಳೋ ರೀತಿ ಇದೆಯಲ್ಲ ನಮಗೆ ಬಿಟ್ಟಿದ್ದಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ದೇ ಇದ್ದರೆ ತಪ್ಪು ನಮ್ಮದಾಗುತ್ತೆ, ಪ್ರೇಕ್ಷಕನದಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಚಾರಗಳನ್ನು ಹಂಚ್ಕೊಳ್ರಿ, ಪರ್ಸ್ನಲ್ ಆಗೂ ತುಂಬ ವಿಚಾರಗಳನ್ನು ಹಂಚ್ಕೊಳ್ರಿ, ಸಿನಿಮಾ ಬಗ್ಗೆನೂ ತುಂಬ ವಿಚಾರಗಳನ್ನು ಹಂಚ್ಕೊಳ್ರಿ. ನಿಮ್ಮ ಮುಂದಿನ ಸಿನಿಮಾ ಜೊತೆಗೂ ಕೂಡ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಈ ಸಿನಿಮಾನ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ ಕೂಡ.
ಓಕೆ, ನಾವು ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ದೀವಿ. ಒಳ್ಳೆಯ ಸಿನಿಮಾ ಬರೋದು ಅಪರೂಪ. ಅದು ಬಂದಾಗ ಅದನ್ನು ಹಿಡಿದಿಟ್ಕೊಳ್ಳೋದು ಓಕೆ ಪ್ರೇಕ್ಷಕರ ಜವಾಬ್ದಾರಿ. ಹೌದು, ಆದರೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕಲ್ಲ ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ಅದನ್ನು ನೋಡಬೇಕು ಅಂತ. ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ವಿನಂತಿಸ್ಕೋತೀನಿ, ದಯವಿಟ್ಟು ಬಂದು ಈ ಚಿತ್ರವನ್ನು ನೋಡಿ. ನಿಜವಾಗಿಯೂ ಕೂಡ ನಿಮ್ಮ ಬಾಳು ಹಸನಾಗುತ್ತದೆ. ಓಕೆ, ನಿಮಗೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ಓಕೆ, ನೀವು ಆ ಚಿತ್ರವನ್ನು ಗೆಲ್ಲಿಸಿದರೆ ಮುಂದಿನ ಪ್ರಯತ್ನಗಳು ಇದಕ್ಕಿಂತ ಉತ್ತಮವಾಗಿ ಬರೋ ಸಾಧ್ಯತೆಗಳಿವೆ. ನೋಡಿದ್ರಲ್ವಾ, ಇದಾಗಿತ್ತು ಮೈ ಹೀರೋ ಚಿತ್ರದ ಸಲುವಾಗಿ ದತ್ತಣ್ಣ ಅವರು ಆಡಿದಂತಹ ಮಾತುಗಳು. ಸಿನಿಮಾದಲ್ಲಿ ಒಂದು ಅದ್ಭುತವಾದಂತಹ ಕಂಟೆಂಟ್ ಇದೆ. ಸಿನಿಮಾದಲ್ಲಿ ಪ್ರೇಕ್ಷಕನ ಮನಸ್ಸನ್ನು ಮುಟ್ಟೋದಕ್ಕೆ ಬೇಕಾದಂತಹ ಒಂದಷ್ಟು ಎಲಿಮೆಂಟ್ಸ್ ಇದೆ. ಸಿನಿಮಾ ಅತ್ಯಂತ ಅದ್ಭುತವಾಗಿ ಸುಂದರವಾಗಿ ಮೂಡ್ ಬಂದಿದೆ ಅನ್ನೋದನ್ನು ಟ್ರೇಲರ್ಗಳು ಸಾಂಗ್ಗಳು ಹೇಳ್ತಾ ಇದೆ. ಹಾಗಾಗಿ ಈ ಚಿತ್ರವನ್ನು ಯಾರೆಲ್ಲ ನೋಡಿಲ್ಲ, ದಯಮಾಡಿ ಈ ಚಿತ್ರವನ್ನು ಥಿಯೇಟರ್ಗೆ ಬಂದು ನೋಡಬೇಕು ಅನ್ನೋದು ಅವರ ಕಳಕಳಿ, ಜೊತೆಗೆ ನಮ್ಮ ಕಳಕಳಿ ಕೂಡ. ಹೇಗನ್ನಿಸ್ತು ಈ ಇಂಟರ್ವ್ಯೂ ಹಾಗೂ ಈ ಸಿನಿಮಾವನ್ನು ನೋಡಿದರೆ ಯಾರಾದರೂ ದಯಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಮೆಂಟ್ಸನ್ನು ಹಾಕಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಈ ಸಿನಿಮಾನ ನೋಡಬೇಕು ಅಂತ ಅಂದುಕೊಂಡಿರೋರಿಗೂ ಸಹ ಅದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ರುದ್ರಣ್ಣ ಸೀಮಣ್ಣೆ ಎತ್ಕೊಂಡಿದ್ದೀನಿ, ಕೇರಿಲಿ ಅವನಾದ್ರೂ ಅಡ್ಡ ಬಂದ್ರೆ ಕೇರಿನೇ ಸುಟ್ಟಾಕ್ಬಿಡೋಣ.